ದೇವಾ ನಿನ್ನ ವರದಾನವನ್ನು ನೀಡಿ ಅನುಗ್ರಹಿಸು. ದೇವಾ ನಿನ್ನ ವರದಾನವನ್ನು ನೀಡಿ ಅನುಗ್ರಹಿಸು. ಪವಿತ್ರಾತ್ಮನ ವರವ ಕರುಣಿಸು ದೇವಾ. ದೇವಾ ನಿನ್ನ ವರದಾನವನ್ನು ನೀಡಿ ಅನುಗ್ರಹಿಸು. ನಿಮಗೆಲ್ಲರಿಗೂ ಆಹ್ವಾನವನ್ನು ಕೋರುತ್ತಾ ಈ ಹಬ್ಬದ ಆಡಂಬರದ ಬಲಿಪೂಜೆಯ ಉದ್ದೇಶವಾಗಿ ನಿಮ್ಮೆಲ್ಲರ ಕೋರಿಕೆಗಳಿಗಾಗಿ ಈ ಬಲಿಪೂಜೆಯಲ್ಲಿ ವಿಶೇಷ ರೀತಿಯಲ್ಲಿ ಪ್ರಾರ್ಥಿಸೋಣ. ಎಲ್ಲ ಭಕ್ತಾದಿಗಳ ಕೋರಿಕೆಗಳಿಗಾಗಿ ಹಾಗೂ ಕೃತಜ್ಞತಾ ಬಲಿಪೂಜೆಯಾಗಿ ಈ ಬಲಿಪೂಜೆಯನ್ನು ನಾವು ಅರ್ಪಿಸೋಣ. ಪಿತನ ಮತ್ತು ಸುತನ ಮತ್ತು ಪವಿತ್ರಾತ್ಮರ ನಾಮದಲ್ಲಿ ಆಮೆನ್. ನಮ್ಮ ಪ್ರಭು ಯೇಸು ಕ್ರಿಸ್ತರ ಕೃಪಾವರವು, ದೇವರ ಪ್ರೀತಿಯು, ಪವಿತ್ರಾತ್ಮರ ಅನ್ಯೋನ್ಯತೆಯು ನಿಮ್ಮೆಲ್ಲರೊಡನೆ ಇರಲಿ. ನಿಮ್ಮ ಆತ್ಮದೊಡನೆಯೂ ಇರಲಿ. ಪ್ರಭು ಕ್ರಿಸ್ತರಲ್ಲಿ ಆತ್ಮೀಯ ಸಹೋದರ ಸಹೋದರಿಯರೇ ಹಾಗೂ ಪವಾಡ ಪುರುಷರಾದ ಸಂತ ಅಂತೋಣಿಯವರ ಭಕ್ತಾದಿಗಳೇ, ದೇವರ ನಾಮದಲ್ಲಿ ಸಂತ ಅಂತೋಣಿಯವರ ಕೃಪಾವರದಿಂದ ಇಲ್ಲಿ ನಾವೆಲ್ಲರೂ ಈ ಬಲಿಪೂಜೆಯಲ್ಲಿ ಭಾಗವಹಿಸಲು ಮುಂದಾಗೋಣ. ಐತಿಹಾಸಿಕದಿಂದ ಈ ಒಂದು ಸ್ಥಳದಲ್ಲಿ ಎಷ್ಟೋ ಭಕ್ತಾದಿಗಳು ಬಂದು ಸೇರಿ ಈ ವಿಶೇಷ ಹಬ್ಬದ ಬಲಿಪೂಜೆಯಲ್ಲಿ ಭಾಗವಹಿಸುವ ಪದ್ಧತಿ ಇತ್ತು. ಈ ಒಂದು ವರ್ಷ ನಾವೆಲ್ಲರೂ ಸಹ ನಮ್ಮ ನಮ್ಮ ಮನೆಗಳಲ್ಲಿದ್ದು ಈ ಬಲಿಪೂಜೆಯಲ್ಲಿ ಭಾಗವಹಿಸಲು ಸರ್ಕಾರದ ಪ್ರಕಾರ ಹಾಗೂ ಈ ಕೊರೋನಾ ವೈರಸ್ಸಿಂದ ನರಳುತ್ತಿರುವ ಎಷ್ಟೋ ಜನರಿಗಾಗಿ ಈ ಒಂದು ಬಲಿಪೂಜೆಯಲ್ಲಿ ವಿಶೇಷ ರೀತಿಯಲ್ಲಿ ಅವರಿಗಾಗಿ ಪ್ರಾರ್ಥಿಸೋಣ. ಆತ್ಮೀಯರೇ, ಎಲ್ಲೇ ಇದ್ದರೂ ದೇವರ ಆಶೀರ್ವಾದ ಸಂತ ಅಂತೋಣಿಯವರ ಕೃಪಾವರ ಎಲ್ಲರಿಗೂ ಸಿಗುತ್ತದೆ. ಇದು ನಮ್ಮ ವಿಶ್ವಾಸ. ಇದು ನಾವು ದೇವರಿಂದ ಪಡೆದಿರುವಂತಹ ವರ. My dear brothers and sisters in Jesus Christ, it's the annual feast of St. Anthony at Bettadal Sur. It has hundreds of years of tradition where people come here soon after Easter to be at this place. Come what may, this is a powerful place, a miraculous place, a place where we get all the blessings from God. People come by walk from kilometers, various places. It has a tradition of all the blessings. This is a powerful statue which is right in front of us, where God's blessing is being provided to everybody. Today, being a day where the nationwide lockdown is being proclaimed, we honor it. At the same time, we do continue to pray for everybody, for God's blessings, for God's love, and God's enormous and richest blessings to everybody. As we continue to pray that God may help us to get rid of this coronavirus, at the same time obtain all richest blessings from the Heavenly Father through St. Anthony. ಈ ಬಲಿಪೂಜೆಯಲ್ಲಿ ಸರಿಯಾದ ರೀತಿಯಲ್ಲಿ ಭಾಗಿಗಳಾಗಲು ಈಗ ನಮ್ಮನ್ನೇ ನಾವು ತಯಾರಿಸೋಣ.
ಸರ್ವಶಕ್ತ ದೇವರಿಗೂ ಸಹೋದರ ಸಹೋದರಿಯರೇ, ನಿಮಗೂ ಯೋಚನೆಯಿಂದಲೂ ನುಡಿಯಿಂದಲೂ ನಡತೆಯಿಂದಲೂ ಕರ್ತವ್ಯ ಲೋಪದಿಂದಲೂ ನಾವು ಅನೇಕ ಪಾಪಗಳನ್ನು ಮಾಡಿದ್ದೇನೆಂದು ನಿವೇದಿಸುತ್ತೇವೆ. ನನ್ನ ಪಾಪವೇ, ನನ್ನ ಪಾಪವೇ, ನನ್ನ ಮಹಾಪಾಪವೇ. ಆದುದರಿಂದ ಸಕಲ ಕನ್ನಿಕೆಯಾದ ಸಂತ ಮರಿಯಮ್ಮನವರನ್ನು, ಸಕಲ ದೇವದೂತರನ್ನು, ಸಂತರನ್ನು, ಸಹೋದರ ಸಹೋದರಿ ನಿಮ್ಮನ್ನು ನನಗಾಗಿ ಪ್ರಭು ದೇವರಲ್ಲಿ ಪ್ರಾರ್ಥಿಸಬೇಕೆಂದು ಬೇಡಿಕೊಳ್ಳುತ್ತೇನೆ. ಸರ್ವಶಕ್ತ ದೇವರು ನಮಗೆ ದಯೆ ತೋರಿಸಿ ನಮ್ಮ ಪಾಪಗಳನ್ನು ಕ್ಷಮಿಸಿ ನಮ್ಮನ್ನು ನಿತ್ಯ ಜೀವಕ್ಕೆ ಕರೆದೊಯ್ಯಲಿ. ಆಮೆನ್. ಪ್ರಭು ದಯೆ ತೋರಿ, ಪ್ರಭು ದಯೆ ತೋರಿ, ಪ್ರಭು ದಯೆ ತೋರಿ, ಪ್ರಭು ದಯೆ ತೋರಿ. ಕ್ರಿಸ್ತರೇ, ಕ್ರಿಸ್ತರೇ ದಯೆ ತೋರಿ, ಕ್ರಿಸ್ತರೇ, ಕ್ರಿಸ್ತರೇ ದಯೆ ತೋರಿ, ಪ್ರಭು ದಯೆ ತೋರಿ, ಪ್ರಭು ದಯೆ ತೋರಿ, ಪ್ರಭು ದಯೆ ತೋರಿ, ಪ್ರಭು ದಯೆ ತೋರಿ. ಮಹಿಮೆ ಮಹಿಮೆ ಮಹಿಮೆ, ಮಹೋನ್ನತದಲ್ಲಿ ಮಹಿಮೆ. ಶಾಂತಿ ಶಾಂತಿ ಶಾಂತಿ, ಭುವನದಿ ಮನುಜಗೆ ಶಾಂತಿ. ಮಹಿಮೆ ಮಹಿಮೆ ಮಹಿಮೆ, ಮಹೋನ್ನತದಲ್ಲಿ ಮಹಿಮೆ. ಶಾಂತಿ ಶಾಂತಿ ಶಾಂತಿ, ಭುವನದಿ ಮನುಜಗೆ ಶಾಂತಿ. ದೇವನಿಗೆ, ಪಿತ ದೇವನಿಗೆ, ಕರ್ತರಿಗೆ, ಸೃಷ್ಟಿಕರ್ತರಿಗೆ, ಒಡೆಯನಿಗೆ, ಸ್ವರ್ಗದೊಡೆಯನಿಗೆ ಮಹಿಮೆಯು ಸಲ್ಲಲಿ. ದೇವನಿಗೆ, ಪಿತ ದೇವನಿಗೆ, ಕುವರನಿಗೆ, ಸೃಷ್ಟಿಕರ್ತನಿಗೆ, ಒಡೆಯನಿಗೆ, ಸ್ವರ್ಗದೊಡೆಯನಿಗೆ ಮಹಿಮೆಯು ಸಲ್ಲಲಿ. ಮಹಿಮೆ ಮಹಿಮೆ ಮಹಿಮೆ, ಮಹೋನ್ನತದಲ್ಲಿ ಮಹಿಮೆ. ಶಾಂತಿ ಶಾಂತಿ ಶಾಂತಿ, ಭುವನದಿ ಮನುಜಗೆ ಶಾಂತಿ. ಕ್ರಿಸ್ತನಿಗೆ, ಯೇಸು ಕ್ರಿಸ್ತನಿಗೆ, ಕುವರನಿಗೆ, ದೇವ ಕುವರನಿಗೆ, ರಕ್ಷಕಗೆ, ಲೋಕ ರಕ್ಷಕಗೆ ಮಹಿಮೆಯು ಸಲ್ಲಲಿ. ಮಹಿಮೆ ಮಹಿಮೆ ಮಹಿಮೆ, ಮಹೋನ್ನತದಲ್ಲಿ ಮಹಿಮೆ. ಶಾಂತಿ ಶಾಂತಿ ಶಾಂತಿ, ಭುವನದಿ ಮನುಜಗೆ ಶಾಂತಿ. ಆತ್ಮರಿಗೆ, ಪವಿತ್ರಾತ್ಮರಿಗೆ, ದಾತರಿಗೆ, ವರದಾತರಿಗೆ, ತೇಜರಿಗೆ, ದಿವ್ಯ ತೇಜರಿಗೆ ಮಹಿಮೆಯು ಸಲ್ಲಲಿ. ಮಹಿಮೆ ಮಹಿಮೆ ಮಹಿಮೆ, ಮಹೋನ್ನತದಲ್ಲಿ ಮಹಿಮೆ. ಶಾಂತಿ ಶಾಂತಿ ಶಾಂತಿ, ಭುವನದಿ ಮನುಜಗೆ ಶಾಂತಿ. ಭುವನದಿ ಮನುಜಗೆ ಶಾಂತಿ. ಪ್ರಾರ್ಥಿಸೋಣ. ಸರ್ವಶಕ್ತ ಸದಾ ಜೀವಿಸುವ ದೇವರೇ,
ಪಾದುವಾದ ಸಂತ ಅಂತೋನಿ ಅವರನ್ನು ಅತಿಶಯ ಬೋಧಕರನ್ನಾಗಿಯೂ ನಮ್ಮ ಅವಶ್ಯಕತೆಗಳಲ್ಲಿ ಮಧ್ಯಸ್ಥಕರನ್ನಾಗಿಯೂ ನಿಮ್ಮ ಪ್ರಜೆಗಳಾದ ನಮಗೆ ದಯಪಾಲಿಸಿದ್ದೀರಿ. ಕ್ರೈಸ್ತ ಜೀವನದ ಬೋಧನೆಗಳನ್ನು ಅನುಸರಿಸುವ ನಾವು ಅವರ ನೆರವಿನಿಂದ ಎಲ್ಲ ಸಂಕಷ್ಟಗಳಲ್ಲೂ ನಿಮ್ಮ ಸಹಾಯವನ್ನು ಅರಿತುಕೊಳ್ಳುವಂತೆ ಮಾಡಿರಿ. ನಿಮ್ಮೊಂದಿಗೆ ಪವಿತ್ರಾತ್ಮರ ಐಕ್ಯದಲ್ಲಿ ದೇವರಾಗಿ ಯುಗಾಂತರಕ್ಕೂ ಜೀವಿಸಿ ಆಳುವ ನಮ್ಮ ಪ್ರಭು ನಿಮ್ಮ ಪುತ್ರರೂ ಆಗಿರುವ ಯೇಸು ಕ್ರಿಸ್ತರ ಮುಖಾಂತರ ನಿಮ್ಮನ್ನು ಪ್ರಾರ್ಥಿಸುತ್ತೇವೆ. ಮೊದಲನೆಯ ವಾಚನ. ಪ್ರೇಷಿತರ ಕಾರ್ಯಕಲಾಪಗಳಿಂದ ವಾಚನ. ಪೇತ್ರನು ಜನಸಮೂಹವನ್ನು ಉದ್ದೇಶಿಸಿ ಗಟ್ಟಿಯಾದ ಧ್ವನಿಯಿಂದ ಹೀಗೆಂದು ಪ್ರಬೋಧಿಸಿದನು. ಇಸ್ರಾಯೇಲಿನ ಜನರೆಲ್ಲರಿಗೆ ಇದು ನಿಸ್ಸಂದೇಹವಾಗಿ ತಿಳಿದಿರಲಿ. ನೀವು ಶಿಲುಬೆಗೇರಿಸಿದ ಈ ಯೇಸುವನ್ನೇ ದೇವರು ಪ್ರಭುವನ್ನಾಗಿಯೂ ಅಭಿಷಿಕ್ತ ಲೋಕೋದ್ಧಾರಕನಾಗಿಯೂ ನೇಮಿಸಿದ್ದಾರೆ. ಇದನ್ನು ಕೇಳಿದ ಜನರ ಹೃದಯದಲ್ಲಿ ಅಲುಗು ನೆಟ್ಟಂತಾಯಿತು. ಅವರು ಪ್ರೇಷಿತರನ್ನು ಉದ್ದೇಶಿಸಿ, ಸಹೋದರರೇ, ಈಗ ನಾವು ಮಾಡಬೇಕಾದದ್ದು ಏನು ಎಂದು ಕೇಳಿದರು. ಅದಕ್ಕೆ ಪೇತ್ರನು, ನಿಮ್ಮಲ್ಲಿ ಪ್ರತಿಯೊಬ್ಬನು ಪಶ್ಚಾತ್ತಾಪಪಟ್ಟು ಪಾಪಕ್ಕೆ ವಿಮುಖನಾಗಿ ದೇವರಿಗೆ ಅಭಿಮುಖನಾಗಲಿ. ಯೇಸು ಕ್ರಿಸ್ತರ ನಾಮದಲ್ಲಿ ದೀಕ್ಷಾ ಸ್ನಾನವನ್ನು ಪಡೆಯಲಿ. ಇದರಿಂದ ನೀವು ಪಾಪ ಕ್ಷಮೆಯನ್ನು ಪಡೆಯುವಿರಿ. ದೇವರ ವರವಾದ ಪವಿತ್ರಾತ್ಮರನ್ನು ಹೊಂದುವಿರಿ. ಈ ವಾಗ್ದಾನವನ್ನು ನಿಮಗೆ ಮಾತ್ರವಲ್ಲ, ನಿಮ್ಮ ಸಂತತಿಗೂ ದೂರವಿರುವ ಎಲ್ಲರಿಗೂ ಮತ್ತು ಸರ್ವೇಶ್ವರನಾದ ದೇವರು ತಮ್ಮತ್ತ ಆಹ್ವಾನಿಸುವ ಪ್ರತಿಯೊಬ್ಬನಿಗೂ ಮಾಡಲಾಗಿದೆ ಎಂದನು. ಪೇತ್ರನು ಹಲವರಿಗೆ ವಿಧದಲ್ಲಿ ಮನವಿ ಮಾಡಿದನು. ಈ ದುಷ್ಟ ಪೀಳಿಗೆಯಿಂದ ನಿಮ್ಮನ್ನು ಸಂರಕ್ಷಿಸಿಕೊಳ್ಳಿ ಎಂದು ಎಚ್ಚರಿಸಿದನು. ಅವನ ಬೋಧನೆಯನ್ನು ಅಂಗೀಕರಿಸಿದ ಅನೇಕರು ದೀಕ್ಷಾಸ್ನಾನ ಪಡೆದರು. ಅಂದೇ ಸುಮಾರು 3,000 ಜನರು ಸಭೆಯನ್ನು ಸೇರಿಕೊಂಡರು. ಪ್ರಭುವಿನ ವಾಕ್ಯ. ದೇವರಿಗೆ ಕೃತಜ್ಞತೆ ಸಲ್ಲಲಿ. ನೀನಿರುವೆ ನನಗೆ ಭಯವಿಲ್ಲ, ನೀನಿರುವೆ ನನಗೆ ಸೋಲಿಲ್ಲ. ನನ್ನ ಪ್ರಿಯ ಯೇಸುವೇ, ನೀನು ಎಷ್ಟೋ ಸುಂದರ, ಬಾಳ ಬಂಗಾರ, ನನ್ನ ಬಾಳ ಬಂಗಾರ. ನನ್ನ ಪ್ರಿಯ ಯೇಸುವೇ, ನೀನು ಎಷ್ಟೋ ಸುಂದರ, ಬಾಳ ಬಂಗಾರ, ನನ್ನ ಬಾಳ ಬಂಗಾರ. ನೀನಿರುವೆ ನನಗೆ ಭಯವಿಲ್ಲ, ನೀನಿರುವೆ ನನಗೆ ಸೋಲಿಲ್ಲ, ನೀನಿರುವೆ ನನಗೆ ಭಯವಿಲ್ಲ, ನೀನಿರುವೆ ನನಗೆ ಸೋಲಿಲ್ಲ. ನನ್ನ ಪ್ರಿಯ ಯೇಸುವೇ, ನೀನು ಎಷ್ಟೋ ಸುಂದರ, ಬಾಳ ಬಂಗಾರ, ನನ್ನ ಬಾಳ ಬಂಗಾರ.
ಹಸಿರಾದ ಹುಲ್ಲಿನ ಗಾವಲಲ್ಲಿ, ಹಸಿರಾದ ಹುಲ್ಲಿನ ಗಾವಲಲ್ಲಿ ಅನುದಿನವು ನನ್ನ ನಡೆಸುವಿನಿ, ಅನುದಿನವು ನನ್ನ ನಡೆಸುವಿನಿ. ನೀನಿರುವೆ ನನಗೆ ಭಯವಿಲ್ಲ, ನೀನಿರುವೆ ನನಗೆ ಸೋಲಿಲ್ಲ. ನೀನಿರುವೆ ನನಗೆ ಭಯವಿಲ್ಲ, ನೀನಿರುವೆ ನನಗೆ ಸೋಲಿಲ್ಲ. ನನ್ನ ಪ್ರಿಯ ಯೇಸುವೇ, ನೀನು ಎಷ್ಟೋ ಸುಂದರ, ಬಾಳ ಬಂಗಾರ, ನನ್ನ ಬಾಳ ಬಂಗಾರ, ಬಾಳ ಬಂಗಾರ, ಬಾಳ ಬಂಗಾರ, ಬಾಳ ಬಂಗಾರ, ಬಾಳ ಬಂಗಾರ. ದಾರಿ ತಪ್ಪಿದಾಗ ಕೈ ಹಿಡಿದು, ದಾರಿ ತಪ್ಪಿದಾಗ ಕೈ ಹಿಡಿದು ತೋರಿಸು ಪ್ರಭುನಿ ಸರಿ ಮಾರ್ಗವ, ತೋರಿಸು ಪ್ರಭುನಿ ಸರಿ ಮಾರ್ಗವ. ನೀನಿರುವೆ ನನಗೆ ಭಯವಿಲ್ಲ, ನೀನಿರುವೆ ನನಗೆ ಸೋಲಿಲ್ಲ. ನೀನಿರುವೆ ನನಗೆ ಭಯವಿಲ್ಲ, ನೀನಿರುವೆ ನನಗೆ ಸೋಲಿಲ್ಲ. ನನ್ನ ಪ್ರಿಯ ಯೇಸುವೇ, ನೀನು ಎಷ್ಟೋ ಸುಂದರ, ಬಾಳ ಬಂಗಾರ, ನನ್ನ ಬಾಳ ಬಂಗಾರ. ನಾವೆಲ್ಲರೂ ಎದ್ದು ನಿಲ್ಲೋಣ. Hallelujah, 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 hallelujah. ಸಾಗಲುದೀನರಿಗೆ ಶುಭ ಸಂದೇಶವನ್ನು, ಲೋಕಕ್ಕೆ ಬೆಳಕಾಗಿ ಶಾಂತಿಯ ವರವಾಗಿ ಕ್ರಿಸ್ತರು ನೀಡಿದರು. ಲೋಕಕ್ಕೆ ಬೆಳಕಾಗಿ ಶಾಂತಿಯ ವರವಾಗಿ ಕ್ರಿಸ್ತರು ನೀಡಿದರು. Hallelujah, 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 hallelujah. ಪ್ರಭು ನಿಮ್ಮೊಡನೆ ಇರಲಿ, ನಿಮ್ಮ ಆತ್ಮದೊಡನೆಯೂ ಇರಲಿ. ಸಂತ ಯೋಹಾನನು ಬರೆದ ಪವಿತ್ರ ಶುಭ ಸಂದೇಶದಿಂದ ವಾಚನ. ಪ್ರಭು ನಿಮಗೆ ಮಹಿಮೆ ಸಲ್ಲಲಿ. ಆ ಕಾಲದಲ್ಲಿ ಮರಿಯಳು ಅಳುತ್ತಾ ಸಮಾಧಿಯ ಹೊರಗೆ ನಿಂತುಕೊಂಡಿದ್ದಳು. ಆಕೆ ಅಳುತ್ತಾ ಸಮಾಧಿಯೊಳಗೆ ಬಗ್ಗಿ ನೋಡಿದಾಗ ಶ್ವೇತವಸ್ತ್ರಧಾರಿಗಳಾದ ಇಬ್ಬರು ದೇವದೂತರನ್ನು ಅಲ್ಲಿ ಕಂಡರು. ಯೇಸುವಿನ ಪಾರ್ಥಿವ ಶರೀರವನ್ನು ಇಟ್ಟಿದ್ದ ಸ್ಥಳದಲ್ಲಿ ಒಬ್ಬನು ಅವರ ತಲೆಯಿದ್ದ ಕಡೆಯಲ್ಲೂ ಮತ್ತೊಬ್ಬನು ಕಾಲಿದ್ದ ಕಡೆಯಲ್ಲೂ ಕುಳಿತಿದ್ದರು. ಅವರು ಆಕೆಯನ್ನು, ಏಕಮ್ಮ ಅಳುತ್ತಿರುವೆ ಎಂದು ಕೇಳಿದರು. ನನ್ನ ಪ್ರಭುವನ್ನು ತೆಗೆದುಕೊಂಡು ಹೋಗಿಬಿಟ್ಟಿದ್ದಾರೆ, ಎಲ್ಲಿಟ್ಟಿದ್ದಾರೋ ತಿಳಿಯದು ಎಂದಳು. ಹಾಗೆ ಹೇಳಿ ಹಿಂದಕ್ಕೆ ತಿರುಗಿದಾಗ ಅಲ್ಲೇ ಯೇಸು ನಿಂತಿರುವುದು ಆಕೆಗೆ ಕಾಣಿಸಿತು. ಆದರೆ ಯೇಸುವೇ ಅವರೆಂದು ಆಕೆಗೆ ತಿಳಿಯಲಿಲ್ಲ. ಯೇಸು,
ಏಕಮ್ಮ ಅಳುತ್ತಿರುವೆ, ಏನನ್ನು ಹುಡುಕುತ್ತಿರುವೆ ಎಂದು ಕೇಳಿದಾಗಲೂ ಮರಿಯಳು ಅವರು ತೋಟಗಾರನೆಂದು ಭಾವಿಸಿ, ಅಯ್ಯ, ನೀವೇನಾದರೂ ಅವರನ್ನು ಕೊಂಡೊಯ್ದಿದ್ದರೆ ಎಲ್ಲಿ ಇಟ್ಟಿರುವಿರಿ ಹೇಳಿ, ನಾನು ತೆಗೆದುಕೊಂಡು ಹೋಗುತ್ತೇನೆ ಎಂದು ಹೇಳಿದಳು. ಆಗ ಯೇಸು ಮರಿಯ ಎಂದು ಹೆಸರಿಡಿದು ಕರೆದರು. ಆಕೆ ಹಿಂತಿರುಗಿ ನೋಡಿ ರಬ್ಬೂನಿ ಎಂದಳು. ಯಹೂದ್ಯರ ಭಾಷೆಯಲ್ಲಿ ಹಾಗೆಂದರೆ ಗುರುದೇವ ಎಂದರ್ಥ. ಯೇಸು ಆಕೆಗೆ, ನನ್ನನ್ನು ಹಿಡಿದುಕೊಂಡಿರಬೇಡ, ನಾನು ಇನ್ನೂ ಪಿತನ ಬಳಿಗೆ ಏರಿ ಹೋಗಿಲ್ಲ. ನೀನು ನನ್ನ ಸಹೋದರರ ಬಳಿಗೆ ಹೋಗಿ, ನನ್ನ ಪಿತನೂ ನಿಮ್ಮ ಪಿತನೂ ನನ್ನ ದೇವರೂ ನಿಮ್ಮ ದೇವರೂ ಆಗಿರುವಾತನಲ್ಲಿಗೆ ನಾನು ಏರಿ ಹೋಗುತ್ತೇನೆ ಎಂದು ತಿಳಿಸು ಎಂದು ಹೇಳಿದರು. ಮಗ್ದಳದ ಮರಿಯಳು ಶಿಷ್ಯರ ಬಳಿಗೆ ಬಂದು, ನಾನು ಪ್ರಭುವನ್ನು ಕಂಡೆ, ಅವರು ಹೀಗೆಲ್ಲ ಹೇಳಿದರು ಎಂದು ತಿಳಿಸಿದಳು. ಪ್ರಭುವಿನ ಶುಭ ಸಂದೇಶ. ಕ್ರಿಸ್ತರೇ, ನಿಮಗೆ ಸ್ತುತಿ ಸಲ್ಲಲಿ. ಪ್ರಭು ಕ್ರಿಸ್ತರಲ್ಲಿ ಆತ್ಮೀಯ ಸಹೋದರ ಸಹೋದರಿಯರೇ, ಸಂತ ಅಂತೋಣಿಯವರ ಕಾಲದಲ್ಲಿ ಅವರು ಪ್ರಬೋಧನೆ ಮಾಡಲು ಹೋದಾಗ ಜನರು ಆ ಪ್ರಬೋಧನೆಯನ್ನು ಕೇಳಲು ಯಾರೂ ಬರುತ್ತಿರಲಿಲ್ಲ. ಅದಕ್ಕೋಸ್ಕರ ಬೇಸರಗೊಂಡು ಅವರು ಸಮುದ್ರದ ಬಳಿಗೆ ಹೋದರು, ಅಲ್ಲಿ ಪ್ರಬೋಧನೆ ಮಾಡಿದರು. ಆ ಪ್ರಬೋಧನೆಯನ್ನು ಕೇಳಲು ಮೀನುಗಳು ಮೇಲೆ ಬಂದು ಜಿಗಿಯುತ್ತಾ ಆ ವಾಕ್ಯಗಳನ್ನು ಕೇಳಿಸಿಕೊಂಡಿತು. ಆದರೆ ಈ ಕಾಲದಲ್ಲಿ, ಈ ಸಮಯದಲ್ಲಿ, ಪ್ರತ್ಯೇಕವಾಗಿ ಈ ಕೊರೋನಾ ವೈರಸ್ ಇರುವಂಥ ಸಮಯದಲ್ಲಿ ಜನರೆಲ್ಲರೂ ಜಿಗಿಯುತ್ತಾ ಇಲ್ಲಿ ಬರಬೇಕು ಅನ್ನೋ ಒಂದು ಆತುರೆಯಿಂದ ಆಸೆಯನ್ನು ವ್ಯಕ್ತಪಡಿಸ್ತಾ ಇದ್ದಾರೆ. ಆದರೆ ಯಾರೂ ಸಹ ಬರಬಾರದು, ಅವರವರ ಮನೆಯಲ್ಲೇ ಕುಳಿತುಕೊಂಡು ದೇವರ ವಾಕ್ಯವನ್ನು ಧ್ಯಾನ ಮಾಡಬೇಕು ಎಂದು ನಾವು ಕೇಳಿಕೊಂಡಿದ್ದೇವೆ. ಆತ್ಮೀಯ ಸಹೋದರ ಸಹೋದರಿಯರೇ, ಆಸೆ ಎಂಬುದು ಎಲ್ಲರಿಗೂ ಇರಬೇಕು ದೇವರ ವಾಕ್ಯದ ಮೇಲೆ. ಹೀಗೆ ಒಮ್ಮೆ ಒಂದು ಮಹಿಳೆ ಸತ್ತೋದ ಬಳಿಕ ಅವರ ಕ್ರಿಯಾ ಸಂಸ್ಕಾರಕ್ಕೆ, ಅಂತಿಮ ಕ್ರಿಯೆಗೆ ಎಲ್ಲರನ್ನು ಕರೆದಿದ್ದರು. ಅವರೆಲ್ಲರೂ ಮನೆಗೆ ಬಂದು ಇನ್ನೇನು ಆ ಮಹಿಳೆಯನ್ನು ಸಮಾಧಿಯ ಬಳಿಗೆ ತೆಗೆದುಕೊಂಡು ಹೋಗಲು 4 ಅಂಡರ್ಟೇಕರ್ಸ್ ಬಂದು ಆ ಶವವನ್ನು ತೆಗೆದುಕೊಂಡು ಮೆರವಣಿಗೆ ಹೋಗುತ್ತಿರಬೇಕಾದರೆ ಆಕಸ್ಮಿಕವಾಗಿ ಒಂದು ಕಲ್ಲನ್ನು ತಾಗಿಸಿ ಅವರು ಹೋಗಿ ಒಂದು ಟ್ರಾನ್ಸ್ಫಾರ್ಮರ್ಗೆ ಹೊಡೆದಿರೋ ಆ ಒಂದು ದೃಶ್ಯದಲ್ಲಿ ಎಲೆಕ್ಟ್ರಿಕ್ಯೂಷನ್ ಹಾಕಿ ಆ ಮಹಿಳೆಗೆ ಶಾಕ್ ಹೊಡೆದು ಮತ್ತೆ ಸತ್ತಿದ್ದ ಮಹಿಳೆ ಎದ್ದು ಕೂತ್ಕೊಂಡ್ಳು. ಈ ವಿಚಾರ ಎಲ್ಲರಿಗೂ ತಿಳಿಯಿತು, ಊರೇ ಹರಡಿ ಹಬ್ಬಿತು. ಆ ಮಹಿಳೆ ಮತ್ತೊಮ್ಮೆ ಜೀವಂತರಾಗಿ 1-2 ವರ್ಷ ಜೀವಂತರಾಗಿದ್ದು, ತದನಂತರ 2ನೇ ಸಾರಿ ಸತ್ತರು. 2ನೇ ಸಾರಿ ಸತ್ತಾಗ ಅದೇ ಜನರು ಬಂದು ಸೇರಿದರು, ಅದೇ ಮನೆಯಲ್ಲಿ ಎಲ್ಲ ಸೇರಿ ಕಡೆಗೆ ಆ ಸಮಾಧಿಯ ಬಳಿಗೆ ತಗೊಂಡು ಹೋಗಲು ಅದೇ 4 ಬಂದರು. ಇನ್ನೇನು ಆ ಶವಪೆಟ್ಟಿಗೆಯನ್ನು ತೆಗಿಬೇಕು. ಆ ಮಹಿಳೆಯ ಗಂಡ ಆ 4 ಕರೆದು, ನಿಮಗೆ ಇಮ್ಮಡಿ ಬೇಕಾದರೆ ದುಡ್ಡು ಕೊಡ್ತೀನಿ, ಇಲ್ಲ 3ರಷ್ಟು ದುಡ್ಡು ಕೊಡ್ತೀನಿ, ಮತ್ತೊಮ್ಮೆ ಆ ರೀತಿಯಾದ ತಪ್ಪು, ಮುಂಚೆ ಮಾಡಿದಂಥ ತಪ್ಪು ಮಾಡಲೇಬೇಡಿ ಅಂದ್ರಂತೆ. ಆತ್ಮೀಯ ಸಹೋದರ ಸಹೋದರಿಯರೇ, ಯಾತಕ್ಕೋಸ್ಕರ ಇದನ್ನು ನಾನು ಹೇಳಿದೆ? ಜೀವಂತರಾಗಿ ಇರಬೇಕಾದರೆ ನಾವು ಎಷ್ಟರ ಮಟ್ಟಿಗೆ ಆ ಒಂದು ಸಂತೋಷವನ್ನು ಇತರರಿಗೆ ವ್ಯಕ್ತಪಡಿಸ್ತೇವೆ. ನೋಡಿ, ಇಂದಿನ ಈ ಶುಭ ಸಂದೇಶದಲ್ಲಿ ಮಗ್ದಲದ ಮರಿಯಳು ಬಂದಿದ್ದಾರೆ. ಮಗ್ದಲದ ಮರಿಯಳು ಬಂದಾಗ ಇಲ್ಲಿ 4 ಅಂಶಗಳನ್ನು ನಾವು ಧ್ಯಾನಿಸಬಹುದು. ಏನದು 4 ಅಂಶಗಳು? ಮೊದಲನೇದು, ಯಾಕಮ್ಮ ಅಳುತ್ತಿರುವೆ? ಯಾಕೆ ಅಳ್ತಾ ಇದೆಯಾ? ಏನಕ್ಕೆ ಅಳ್ತಾ ಇದೆಯಾ? ನಿನಗೇನಾಗಿದೆ ಅನ್ನೋ ಪ್ರಶ್ನೆ 2 ಬಾರಿ ಕೇಳ್ತಾ ಇರೋದು. ದೂತರು ಕೇಳ್ತಾ ಇದ್ದಾರೆ, ಯೇಸು ಸ್ವಾಮಿಯೇ ಕೇಳ್ತಾ ಇದ್ದಾರೆ, ಯಾಕೆ ಅಳುತ್ತಾ ಇದೆಯಾ? ಏನಕ್ಕೆ ಅಳ್ತಾ ಇದೆಯಾ? ಏನಾಗಿದೆ? ಎರಡನೇದು, ಏನನ್ನು ಹುಡುಕ್ತಾ ಇದೆಯಾ? ಅಳ್ತಾ ಇರೋಳು ಸುಮ್ಮನೆ ನಿಂತ ಅಳ್ತಾ ಇಲ್ಲ, ಅಲ್ಲಿ ಇಲ್ಲಿ ನೋಡಿಕೊಂಡು ಹುಡುಕ್ತಾ ಅಳ್ತಾ ಇದ್ದಾಳೆ. ಏನನ್ನು ಹುಡುಕ್ತಾ ಇದೆಯಾ? ಇದು 2ನೇ ಪ್ರಶ್ನೆ.
ಮೂರನೇದು ದೂತರಲ್ಲಿ ಕುಂತಿದ್ದಾರೆ, ಆದರೆ ಅದು ಆಶ್ಚರ್ಯನೇ ಇಲ್ಲ ಆ ಮಹಿಳೆಗೆ, ಆ ಮಗ್ದಲದ ಮರಿಯಳಿಗೆ ದೂತರು ಕುಳಿತಿದ್ದಾರೆ. ಈ ಒಂದು ದೃಶ್ಯ ನೋಡಿದ ತಕ್ಷಣ ಆಶ್ಚರ್ಯ ತರಬೇಕಾಗಿತ್ತು, ಆದರೆ ಆಶ್ಚರ್ಯನೇ ಇಲ್ಲ. ದೂತರಾಗಲಿ ಯಾರೇ ಆಗಲಿ ಆ ಒಂದು ಆಶ್ಚರ್ಯನೇ ಇಲ್ಲ ಆ ಮುಖದಲ್ಲಿ. ನಾಲ್ಕನೇದು ಯೇಸು ಸ್ವಾಮಿಯೇ ಪ್ರದರ್ಶನ ನೀಡ್ತಾ ಇದ್ದಾರೆ, ಯೇಸು ಸ್ವಾಮಿ ಅಲ್ಲಿ ನಿಂತಿದ್ದಾರೆ, ಆದರೆ ಯೇಸು ಸ್ವಾಮಿ ಸಹ ಕಣ್ಣಿಗೆ ಕಾಣ್ತಾ ಇಲ್ಲ. ನೋಡಿ, ಈ 4 ಅಂಶ ಮುಖ್ಯವಾದ ಒಂದು ಅಂಶಗಳು. ಯಾಕೆ ಅಳ್ತಾ ಇದೆಯಾ, ಯಾಕೆ ಅಳಬೇಕು? ಏಕೆಂದರೆ ಅಂಥ ಒಂದು ತೊಂದರೆಯಲ್ಲಿ, ಅಂಥ ಒಂದು ವೇದನೆಯಲ್ಲಿ, ಅಂಥ ಒಂದು ಕಷ್ಟದಲ್ಲಿ ಇದ್ದಂಥ ಯೇಸುವನ್ನು ನೋಡಿದಂಥ ಮಹಿಳೆ ಇವರು. ಇದನ್ನು ನಾವು ಈ ಯೇಸು ಸ್ವಾಮಿ ಹುಟ್ಟಿದಾಗ ಅಲ್ಲಿ ಎಲ್ಲ ಗಂಡಸರು ಬಂದು ಅವರನ್ನು ಒಂದು ಸ್ಥಳದಲ್ಲಿ ಭೇಟಿ ಮಾಡಿದರು. ಯಾರು? ಕುರುಬರು ಬಂದರು ಗಂಡಸರು, ಜ್ಞಾನಿಗಳು ಬಂದರು ಅವರು ಗಂಡಸರು. ಈಗ ಯೇಸು ಸ್ವಾಮಿ ಪುನರುತ್ಥಾನ ಆಗಿದ್ದಾರೆ, ಅಲ್ಲಿ ಬಂದಿದ್ದು ಯಾರು? ಒಂದು ಮಹಿಳೆ. ಈ ಮಹಿಳೆ ಯಾತಕ್ಕೆ ಅಳ್ತಾ ಇದ್ದಾರೆ? ಏನಕ್ಕಂದರೆ ಯೇಸು ಸ್ವಾಮಿ ಕಾಣ್ತಾ ಇಲ್ಲ, ಯೇಸು ಸ್ವಾಮಿ ಇಲ್ಲ, ಯೇಸು ಸ್ವಾಮಿಯನ್ನು ಯಾರೋ ತಗೊಂಡೋಗಿದ್ದಾರೆ. ಈ ಅಳು ಏನಕ್ಕಂದರೆ ಯೇಸು ಸ್ವಾಮಿಯನ್ನು ದೂರ ಮಾಡಿದಂತೆ ಆಯಿತು. ಯಾರೂ ಸಹ ಇಲ್ಲ, ಶಿಷ್ಯರು ಜೊತೆಗೆ ಬಂದಿಲ್ಲ, ಯಾರೂ ಇಲ್ಲ. ಈಗ ಆ ಒಂದು ಸತ್ತಿದ ಶರೀರ ಕೂಡ ಅಲ್ಲಿಲ್ಲ. ಎರಡನೇದಾಗಿ ಏನನ್ನು ಹುಡುಕ್ತಾ ಇದೆಯಾ? ಏನನ್ನು ಹುಡುಕೋದು? ಶರೀರ, ಸತ್ತಿರೋ ಶರೀರ ಹುಡುಕ್ತಾ ಇದ್ದಾರೆ. ಯೇಸು ಸ್ವಾಮಿ ಪುನರುತ್ಥಾನ ಆಗಿದ್ದಾರೆ ಅಂತ ಒಂದು ಭಾವನೆ ಯಾರಿಗೂ ಬಂದಿಲ್ಲ, ಆ ಒಂದು ಅನುಭವ ಇನ್ನೂ ಆಗಿಲ್ಲ. ಅದಕ್ಕೆ ಅವಳು ಇನ್ನೂ ಅಳ್ತಾನೇ ಇದ್ದಾಳೆ. ಮೂರನೇದಾಗಿ ಆ ದೂತರಿದ್ದರೂ ಯಾವೊಂದು ಆಶ್ಚರ್ಯ ತರ್ತಾ ಇಲ್ಲ. ಏಕೆ? ದೂತರಿಗಿಂತ ಮುಖ್ಯ ಯಾರು? ಯೇಸು ಸ್ವಾಮಿ. ನಾನು ಯೇಸುವನ್ನು ನೋಡಬೇಕು, ಹೇಗಾದರೂ ಮಾಡಿ ಆ ಯೇಸುವನ್ನು ನೋಡಲೇಬೇಕು ಅನ್ನೋ ಒಂದು ಆಸೆ ಆಕೆಯಲ್ಲಿತ್ತು. ನಾನು ನೋಡಬೇಕು. ದೂತರು ಕಾಣಿಸ್ಕೊಂಡ್ರು ಅದು ನನಗೆ ಆಶ್ಚರ್ಯ ತರೋದಿಲ್ಲ, ಅದ್ಭುತ ಅದಲ್ಲ. ನಾನು ನೋಡಬೇಕಾಗಿರೋದು ಯೇಸು ಸ್ವಾಮಿ. ಸತ್ತ ಶರೀರ ಯೇಸು ಸ್ವಾಮಿಯನ್ನು ನೋಡಬೇಕು. ಆದರೆ ಯೇಸು ಸ್ವಾಮಿ ಜೀವಂತರಾಗಿ ಬಂದರೂ ಸಹ ಆ ಯೇಸು ಸ್ವಾಮಿಯನ್ನು ಅವರು ಕಾಣಲು ಸಾಧ್ಯವಾಗಲಿಲ್ಲ. ಅಲ್ಲೆಲ್ಲ ಆದದ್ದು ಏನು? ಒಂದೇ ಒಂದು ಬದಲಾವಣೆ. ಏನು ಆ ಬದಲಾವಣೆ? ಮರಿಯಾ, ಮರಿಯಾ ಅಂತ ಹೇಳಿದ ಆ ಸ್ವರ, ಜೀವ ಕೊಡುವಂಥ ಆ ಸ್ವರ, ಅದನ್ನು ಕೇಳಿದಾಕ್ಷಣ ಒಂದು ರೀತಿಯಾದ ಬದಲಾವಣೆ ಆಯಿತು. ರಬ್ಬೂನಿ, ನನ್ನ ದೇವರೇ, ನನ್ನ ಒಡೆಯನೇ, ನನ್ನ ಗುರುವೇ ಅಂತ ಹೇಳಿ ತನ್ನನ್ನೇ ಅವಳು ಸಮರ್ಪಿಸಿದಳು. ಎಲ್ಲ ಮರ್ತೋಯ್ತು. ನಾನು ಸತ್ತ ಶರೀರ ಹುಡ್ಕೊಂಡು ಬಂದಿದ್ದೀನಿ, ಇಲ್ಲಿ ನೋಡಿದ್ರೆ ಜೀವಂತರಾದ ಯೇಸು ಸ್ವಾಮಿ ನನ್ನ ಬಳಿಯಲ್ಲಿದ್ದಾರೆ. ಆಕೆ ತಿರುಗಿ ಇದನ್ನು ವ್ಯಕ್ತಪಡಿಸಿದಳು. ಓಡೋಗಿ ಹಂಗೆ ಹಿಡ್ಕೊಂಡ್ಳು. ಯೇಸು ಸ್ವಾಮಿ ಹೇಳ್ತಾರೆ, ನನ್ನನ್ನು ಹಿಡ್ಕೊಂಡು ಬೇಡ, ನಾನು ಇನ್ನೂ ದೇವರ ಬಳಿಗೆ ನಾನು ಹೋಗಿಲ್ಲ, ಹೋಗಿ ಗಲಿಲೇಯಕ್ಕೆ ಹೋಗಿ ಅಲ್ಲಿ ನಾನು ನಿಮ್ಮನ್ನು ಬಂದು ಭೇಟಿ ಮಾಡ್ತೀನಿ ಅಂತ ಹೇಳಿದ್ರು. ಅಳುತ್ತಾ ಬಂದಂತಹ ಮಹಿಳೆ ಇವತ್ತು ನಗಾಡ್ತಾ ಹೋಗ್ತಾ ಇದ್ದಾರೆ. ಯಾರ ಹತ್ರ? ಶಿಷ್ಯರ ಬಳಿಗೆ. ಶಿಷ್ಯರ ಬಳಿ ಹೋಗಿ ಹೇಳ್ತಾ ಇದ್ದಾರೆ, ನಾನು ಯೇಸುವನ್ನು ನೋಡಿದೆ, ಯೇಸುವನ್ನು ನೋಡಿದೆ. ಯೇಸುವನ್ನು ನೋಡಿಲ್ಲ ಅಂತ ಹತ್ಕೊಂಡಿದ್ದಂಥ ಆ ವ್ಯಕ್ತಿಗೆ ಇವತ್ತು ನಾನು ಯೇಸುವನ್ನು ನೋಡಿದೆ ಅನ್ನೋ ಒಂದು ಸಂತೋಷವನ್ನು ವ್ಯಕ್ತಪಡಿಸಿದರು. ಹೃದಯ ಸ್ವೀಕರಿಸು, ಜೀವ ನೀಡಿದ ಜಗತ್ತು ಹೃದಯ ಸ್ವೀಕರಿಸು, ನೀನೇ ನೀಡಿದ ಕರಗಳ ಕಾಣಿಕೆ ಸ್ವೀಕರಿಸು. ಉರಿದು ಹೋಗಲಿ ಪಾಪವು, ಎದೆಯ ಒಳಗಿನ ಸ್ವಾರ್ಥವು ಉರಿದು ಜೀವ ತ್ಯಾಗವ ಮರೆತಿಹೆ ನಾನು ನನ್ನದೆಂಬ ಸ್ವಾರ್ಥದಲ್ಲಿ. ಜೀವ ತ್ಯಾಗವ ಮರೆತಿಹೆ ಕ್ಷಮಿಸಿ ಸ್ವೀಕರಿಸು, ಕ್ಷಮಿಸಿ ಸ್ವೀಕರಿಸು. ಜೀವ ನೀಡಿದ ಜನಕರಿ ಹೃದಯ ಸ್ವೀಕರಿಸು, ನೀನೇ ನೀಡಿದ ಕರಗಳ ಕಾಣಿಕೆ ಸ್ವೀಕರಿಸು. ಉರಿದು ಹೋಗಲಿ ಪಾಪವು, ಎದೆಯ ಒಳಗಿನ ಸ್ವಾರ್ಥವು ಉರಿದು ಹೋಗಲಿ ಪಾಪವು,
ಎದೆಯ ಒಳಗಿನ ಸ್ವಾರ್ಥವು ಶುದ್ಧ ಮನಸ್ಸಿನ ಕಾಣಿಕೆ ನನ್ನದಾಗಲಿ ನನ್ನದಾಗಲಿ. ಸಹೋದರ ಸಹೋದರಿಯರೇ, ನನ್ನ ಮತ್ತು ನಿಮ್ಮ ಬಲಿಯು ಸರ್ವಶಕ್ತ ತಂದೆಯಾದ ದೇವರಿಗೆ ಅಂಗೀಕೃತವಾಗುವಂತೆ ಪ್ರಾರ್ಥಿಸಿರಿ. ಪ್ರಭು ತಮ್ಮ ನಾಮದ ಸ್ತುತಿ ಹಾಗೂ ಮಹಿಮೆಗಾಗಿಯೂ ತಮ್ಮ ಮತ್ತು ಇಡೀ ಧರ್ಮಸಭೆಯ ಒಳಿತಿಗಾಗಿಯೂ ಈ ಬಲಿಯು ನಿಮ್ಮ ಕರಗಳಿಂದ ಸ್ವೀಕರಿಸಲಿ. ಪ್ರಭು ಪುನೀತ ಸಂತ ಅಂತೋಣಿ ಅವರ ಗೌರವಾರ್ಥ ನಿಮ್ಮ ಪೀಠದ ಮೇಲೆ ನಾವು ತಂದಿಟ್ಟಿರುವ ಈ ಕಾಣಿಕೆಗಳನ್ನು ಅಂಗೀಕರಿಸಿರಿ. ಹೀಗೆ ಈ ಪೂಜ್ಯ ರಹಸ್ಯಗಳ ಮೂಲಕ ಅವರನ್ನು ನೀವು ಮಹಿಮೆ ಪಡಿಸಿದಂತೆ ನಮಗೂ ಕ್ಷಮೆಯನ್ನು ದಯಪಾಲಿಸಿರಿ. ನಿಮ್ಮೊಂದಿಗೆ ಪವಿತ್ರಾತ್ಮರ ಐಕ್ಯದಲ್ಲಿ ದೇವರಾಗಿ ಯುಗಾಂತರಕ್ಕೂ ಜೀವಿಸಿ ಆಡುವ ಕ್ರಿಸ್ತನ ಮುಖಾಂತರ ನಿಮ್ಮನ್ನು ಪ್ರಾರ್ಥಿಸುತ್ತೇವೆ. ಆಮೆನ್. ಪ್ರಭು ನಿಮ್ಮೊಡನೆ ಇರಲಿ. ನಿಮ್ಮ ಆತ್ಮದೊಡನೆಯೂ ಇರಲಿ. ನಿಮ್ಮ ಹೃದಯಗಳನ್ನು ಮೇಲಕ್ಕೆತ್ತಿರಿ. ನಮ್ಮ ಪ್ರಭುದೇವರಿಗೆ ಕೃತಜ್ಞತೆಯನ್ನು ಸಲ್ಲಿಸೋಣ. ನ್ಯಾಯವಾಗಿದೆ. ಪ್ರಭು ಪವಿತ್ರ ಪಿತನೇ, ಸರ್ವಶಕ್ತರಾದ ನಿತ್ಯ ದೇವರೇ, ವಿಶೇಷವಾಗಿ ನಮ್ಮ ಪಾಸ್ಕ ಬಲಿಯಾದ ಕ್ರಿಸ್ತರು ಅರ್ಪಿತರಾದ ಈ ಕಾಲದಲ್ಲಿ ಅತ್ಯಾಡಂಬರದಿಂದ ನಿಮ್ಮ ಕೊಂಡಾಡುವುದು ನಿಜವಾಗಿ ಯೋಗ್ಯವೂ ನ್ಯಾಯವೂ ಆಗಿದೆ. ನಮ್ಮ ಕರ್ತವ್ಯವೂ ರಕ್ಷಣೆಯೂ ಆಗಿದೆ. ಏಕೆಂದರೆ ಲೋಕದ ಪಾಪಗಳನ್ನು ಪರಿಹರಿಸಿದ ನೈಜ ಕುರಿ ಮರಿಯವರೇ, ತಮ್ಮ ಮರಣದಿಂದ ನಮ್ಮ ಮರಣವನ್ನು ವಿನಾಶ ಮಾಡಿ ತಮ್ಮ ಪುನರುತ್ಥಾನದಿಂದ ನಮಗೆ ಪುನರ್ಜೀವ ಕೊಟ್ಟವರು ಅವರೇ. ಪಾಸ್ಕ ಮಹದ್ದಾನದಿಂದ ತುಂಬಿ ಎಲ್ಲ ದೇಶಗಳು ಜನಾಂಗಗಳು ನಿಮ್ಮ ಸ್ತುತಿಯಲ್ಲಿ ಉಲ್ಲಾಸಿಸುತ್ತವೆ. ಅಂತೆಯೇ ಸ್ವರ್ಗೀಯ ಶಕ್ತರು ದೂತಗಣಗಳು ಒಂದಾಗಿ ನಿಮ್ಮ ಮಹಿಮೆಯನ್ನು ನಿರಂತರ ಗೀತೆಯನ್ನು ಹಾಡುತ್ತಾ ನಿರಂತರವಾಗಿ ನಾವು ಘೋಷಿಸುವುದೇನೆಂದರೆ, ಪರಮ ಪೂಜ್ಯರೇ, ದೇವ ತಂದೆಯೇ, ಪಾವನಾತ್ಮರೇ, ಹೊಸನ ಸ್ವರ್ಗಗಣಗಳ ಸೇನೆಗಧಿಪರೇ, ಪರಮ ಪೂಜ್ಯರೇ, ಹೊಸನ ಪರಮ ಪೂಜ್ಯರೇ, ದೇವ ತಂದೆಯೇ, ಪಾವನಾತ್ಮರೇ, ಹೊಸನ ಸ್ವರ್ಗಗಣಗಳ ಸೇನೆಗಧಿಪರೇ, ಪಾವನಾತ್ಮರೇ, ಹೊಸನ ಸಂತ ದೇವಗೆ, ಯೇಸು ಕ್ರಿಸ್ತಗೆ, ದಾವೀದ ಕುವರಗೆ, ಕರ್ತ ದೇವಗೆ, ಯೇಸು ಕ್ರಿಸ್ತಗೆ, ಯೇಸು ಕ್ರಿಸ್ತಗೆ. ಸ್ವರ್ಗ ಭುವಿಯಲೇ ತುಂಬಿ ನಿಂತಿದೆ ನಿನ್ನ ಮಹಿಮೆಯ ತೇಜ ಶೋಭೆಯು. ದೇವನಾಮದಿ ಧರೆಗೆ ಬರುತ್ತೀಯ ನಮ್ಮ ಕರ್ತರು ಆಶೀರ್ವಾದಿಪರು. ದೇವಲೋಕದಲ್ಲಿ ನಿರುತ ಜೈಕಾರ ಮೊಳಗಲಿ, ದೇವಲೋಕದಲ್ಲಿ ನಿರುತ ಜೈಕಾರ ಮೊಳಗಲಿ, ಜೈಕಾರ ಮೊಳಗಲಿ, ಜೈಕಾರ ಮೊಳಗಲಿ, ಜೈಕಾರ ಮೊಳಗಲಿ. ಪ್ರಭು, ನೀವು ನಿಜವಾಗಿಯೂ ಪರಿಶುದ್ಧರು, ಸರ್ವ ಪರಿಶುದ್ಧತೆಯ ಬುಗ್ಗೆಯೂ ನೀವೇ. ಈ ಕೊಡುಗೆಗಳ ಮೇಲೆ ನಿಮ್ಮ ಪವಿತ್ರ ಆತ್ಮರನ್ನು ಹಿಬ್ಬನಿಯಂತೆ ಸುರಿಸಿ ಪಾವನಗೊಳಿಸಿರೆಂದು ಪ್ರಾರ್ಥಿಸುತ್ತೇವೆ.
ನಮಗಿವು ನಮ್ಮ ಪ್ರಭು ಯೇಸು ಕ್ರಿಸ್ತರ ಶರೀರ ಮತ್ತು ರಕ್ತವಾಗುವಂತೆ ಮಾಡಿರಿ. ಅವರನ್ನು ಪರಾಧೀನ ಮಾಡಲಾದ ಸಮಯದಲ್ಲಿ ಸ್ವಇಚ್ಛೆಯಿಂದ ತಮ್ಮ ಯಾತನೆಗೊಳಗಾದಾಗ ಅವರು ರೊಟ್ಟಿಯನ್ನು ತೆಗೆದುಕೊಂಡು ಕೃತಜ್ಞತೆಯನ್ನು ಸಲ್ಲಿಸಿ ಅದನ್ನು ಮುರಿದು ತಮ್ಮ ಶಿಷ್ಯರಿಗೆ ಕೊಡುತ್ತಾ ಹೀಗೆಂದರು, ತೆಗೆದುಕೊಳ್ಳಿ, ಇದನ್ನು ನೀವೆಲ್ಲರೂ ಭುಜಿಸಿರಿ, ಏಕೆಂದರೆ ಇದು ನಿಮಗಾಗಿ ಒಪ್ಪಿಸಲಾಗುವ ನನ್ನ ಶರೀರ. ಈ ರೊಟ್ಟಿಯಲ್ಲಿ ನಿನ್ನ ನೋಡುವ ಆಸೆ, ಯೇಸುವೇ ಯೇಸುವೇ ಯೇಸುವೇ. ಅಂತೆಯೇ ಭೋಜನದ ಅಂತ್ಯದಲ್ಲಿ ಅವರು ಪಾನಪಾತ್ರೆಯನ್ನು ತೆಗೆದುಕೊಂಡು ಮತ್ತೊಮ್ಮೆ ನಿಮಗೆ ಕೃತಜ್ಞತೆಯನ್ನು ಸಲ್ಲಿಸಿ ತಮ್ಮ ಶಿಷ್ಯರಿಗೆ ಕೊಡುತ್ತಾ ಹೀಗೆಂದರು, ತೆಗೆದುಕೊಳ್ಳಿ ಮತ್ತು ಇದರಿಂದ ನೀವೆಲ್ಲರೂ ಪಾನ ಮಾಡಿರಿ, ಏಕೆಂದರೆ ಇದು ಹೊಸ ಮತ್ತು ಅನಂತ ಒಡಂಬಡಿಕೆಯ ನನ್ನ ರಕ್ತದ ಪಾತ್ರೆ. ಈ ರಕ್ತವು ನಿಮ್ಮ ಮತ್ತು ಅನೇಕರ ಪಾಪಗಳ ಪರಿಹಾರಕ್ಕಾಗಿ ಸುರಿಸಲಾಗುವುದು. ಇದನ್ನು ನನ್ನ ಸ್ಮರಣೆಗಾಗಿ ಮಾಡಿರಿ. ಈ ದ್ರಾಕ್ಷರಸದಿ ನಿನ್ನ ನೋಡುವ ಆಸೆ, ಯೇಸುವೇ ಯೇಸುವೇ ಯೇಸುವೇ. ವಿಶ್ವಾಸದ ರಹಸ್ಯ. ಪ್ರಭು, ನಾವು ಈ ರೊಟ್ಟಿಯನ್ನು ಭುಜಿಸಿ ಈ ಪಾತ್ರೆಯಿಂದ ಪಾನ ಮಾಡುವಾಗಲೆಲ್ಲ ನೀವು ಮರಳಿ ಬರುವ ತನಕ ನಿಮ್ಮ ಮರಣವನ್ನು ಸಾರುತ್ತೇವೆ, ನಿಮ್ಮ ಮರಣವನ್ನು ಸಾರುತ್ತೇವೆ. ಆದುದರಿಂದ ಪ್ರಭು, ನಿಮ್ಮ ಸಮ್ಮುಖದಲ್ಲಿ ನಿಂತು ಸೇವೆ ಸಲ್ಲಿಸಲು ನಮ್ಮನ್ನು ಯೋಗ್ಯರೆಂದು ಪರಿಗಣಿಸಿದ್ದಕ್ಕಾಗಿ ನಿಮಗೆ ಕೃತಜ್ಞತೆಯನ್ನು ಸಲ್ಲಿಸುತ್ತೇವೆ. ಕ್ರಿಸ್ತರ ಮರಣ ಮತ್ತು ಪುನರುತ್ಥಾನದ ಸ್ಮರಣೆಯನ್ನು ಆಚರಿಸುತ್ತಾ ಜೀವವೀವ ರೊಟ್ಟಿಯನ್ನು ರಕ್ಷಣೆಯುವ ಪಾತ್ರೆಯನ್ನು ನಿಮಗೆ ಅರ್ಪಿಸುತ್ತೇವೆ. ಕ್ರಿಸ್ತರ ಶರೀರ ಮತ್ತು ರಕ್ತದಲ್ಲಿ ಪಾಲ್ಗೊಳ್ಳುವ ನಮ್ಮನ್ನು ಪವಿತ್ರಾತ್ಮರು ಒಂದುಗೂಡಿಸಬೇಕೆಂದು ನಿಮ್ಮನ್ನು ವಿನಯದಿಂದ ಭಿನ್ನಯಿಸುತ್ತೇವೆ. ಪ್ರಭು, ನಿಮ್ಮ ವಿಶ್ವವ್ಯಾಪಿ ಧರ್ಮಸಭೆಯನ್ನು ಸ್ಮರಿಸಿಕೊಳ್ಳಿರಿ. ನಮ್ಮ ವಿಶ್ವಗುರು ಫ್ರಾನ್ಸಿಸ್ ಅವರೊಂದಿಗೂ ನಮ್ಮ ಧರ್ಮಾಧ್ಯಕ್ಷ ಪೀಟರ್ ಅವರೊಂದಿಗೂ ಸಕಲ ಯಾಜಕರೊಂದಿಗೂ ಅದನ್ನು ಪ್ರೀತಿಯ ಪರಿಪೂರ್ಣತೆಗೆ ಮುನ್ನಡೆಸಿರಿ. ಪ್ರಭು, ಪುನರುತ್ಥಾನದ ನಿರೀಕ್ಷೆಯಲ್ಲಿ ವಿಶ್ರಮಿಸುತ್ತಿರುವ ನಮ್ಮ ಸಹೋದರ ಸಹೋದರಿಯರನ್ನು ನಿಮ್ಮ ದಯೆಯಲ್ಲಿ ಮೃತರಾದ ಎಲ್ಲರನ್ನೂ ಸ್ಮರಿಸಿಕೊಳ್ಳಿರಿ. ಅವರನ್ನು ನಿಮ್ಮ ಸಮ್ಮುಖದ ಪ್ರಭೆಗೆ ಬರಮಾಡಿರಿ. ನಮ್ಮ ಮೇಲೂ ದಯೆ ತೋರಿರಿ. ದೈವಮಾತೆ ಪೂಜ್ಯ ಕನ್ಯಾ ಮರಿಯಮ್ಮನವರೊಂದಿಗೂ ಆಕೆಯ ಪತಿ ಸಂತ ಜೋಸೆಫರೊಂದಿಗೂ ಸಂತ ಅಂತೋಣಿಯವರೊಂದಿಗೂ ಪುನೀತ ಪ್ರೇಷಿತರೊಂದಿಗೂ ಎಲ್ಲ ಕಾಲಗಳಲ್ಲಿ ನಿಮ್ಮ ಮೆಚ್ಚುಗೆಗೆ ಪಾತ್ರರಾದ ಸಕಲ ಸಂತರೊಂದಿಗೂ ನಾವು ನಿತ್ಯ ಜೀವದಲ್ಲಿ ಸಹಭಾಗಿಗಳಾಗಿ ನಿಮ್ಮನ್ನು ಸ್ತುತಿಸಿ ಮಹಿಮೆ ಪಡಿಸುವಂತೆ ನಿಮ್ಮ ಪುತ್ರ ಯೇಸು ಕ್ರಿಸ್ತರ ಮುಖಾಂತರ ಪ್ರಾರ್ಥಿಸುತ್ತೇವೆ. ಇವರ ಮುಖಾಂತರವು ಇವರೊಂದಿಗೂ ಇವರಲ್ಲಿಯೂ ಸರ್ವಶಕ್ತ ತಂದೆಯಾದ ದೇವರೇ, ಪವಿತ್ರಾತ್ಮರ ಐಕ್ಯದಲ್ಲಿ ಸರ್ವ ಗೌರವವು ಮಹಿಮೆಯು ಯುಗ ಯುಗಾಂತರಕ್ಕೂ ನಿಮಗೆ ಸಲ್ಲಲಿ. ಆಮೆನ್, ಆಮೆನ್, ಆಮೆನ್. ಪ್ರಭು ಕ್ರಿಸ್ತರು ಕಲಿಸಿದಂಥ ಪ್ರಾರ್ಥನೆಯನ್ನು ಭಕ್ತಿ ವಿಶ್ವಾಸದಿಂದ ಪ್ರತ್ಯೇಕವಾಗಿ ಈ ಕೊರೋನಾ ವೈರಸ್ನಿಂದ ನರಳುತ್ತಿರುವ ಪ್ರತಿಯೊಬ್ಬರನ್ನು ದೇವರು ಗುಣಪಡಿಸಲಿ. ಇನ್ನೂ ಇದು ಹರಡದೇ ಇರಲು
ಎಲ್ಲರೂ ನಾವು ಇದ್ದಂಥ ಸ್ಥಳದಲ್ಲೇ ಇದ್ದು ಈ ಪ್ರಭುವಿನ ವಾಕ್ಯಗಳನ್ನು ನಾವು ಹೇಳೋಣ. ನಮ್ಮ ಊರಿಗೆ ನಿಲುಕದ ರಾಜ್ಯದಲ್ಲಿ ನೆಲೆಸಿರುವೆ ತಂದೆ, ನಿಮ್ಮ ನಾಮಕ್ಕೆ ಸ್ತೋತ್ರವು, ನಿಮ್ಮ ನಾಮಕ್ಕೆ ಸ್ತೋತ್ರವು. ನಮ್ಮ ಊರಿಗೆ ನಿಲುಕದ ರಾಜ್ಯದಲ್ಲಿ ನೆಲೆಸಿರುವೆ ತಂದೆ, ನಿಮ್ಮ ನಾಮಕ್ಕೆ ಸ್ತೋತ್ರವು, ನಿಮ್ಮ ನಾಮಕ್ಕೆ ಸ್ತೋತ್ರವು. ವೇದದ ಬೋಧನೆ ತಿಳಿಸಿಹುದು ನಿಮ್ಮ ರಾಜ್ಯವು ಸುಂದರ ಪಾಲವು. ವೇದದ ಬೋಧನೆ ತಿಳಿಸಿಹುದು ನಿಮ್ಮ ರಾಜ್ಯವು ಸುಂದರ ಪಾವನವು. ಆ ರಾಜ್ಯವು ನಮ್ಮಲ್ಲಿ ಬರಲಿ, ನಿಮ್ಮ ಚಿತ್ತವು ಜಗದಲ್ಲಿ ಆಗಲಿ. ಆ ರಾಜ್ಯವು ನಮ್ಮಲ್ಲಿ ಬರಲಿ, ನಿಮ್ಮ ಚಿತ್ತವು ಜಗದಲ್ಲಿ ಆಗಲಿ. ನಮ್ಮ ಊಹೆಗೆ ನಿಲುಕದ ರಾಜ್ಯದಲ್ಲಿ ನೆಲೆಸಿರುವೆ ತಂದೆ, ನಿಮ್ಮ ನಾಮಕ್ಕೆ ಸ್ತೋತ್ರವು. ಹಸಿವಿಗೆ ನರಳುವ ನಮ್ಮನ ಅನ್ನವ ನೀಡುತ್ತ ಕಾಪಾಡು. ಹಸಿವಿಗೆ ನರಳುವ ನಮ್ಮನ ಅನ್ನವ ನೀಡುತ್ತ ಕಾಪಾಡು. ನಾವು ಪರರನ್ನು ಕ್ಷಮಿಸುವಂತೆ ನಮ್ಮನ್ನು ನೀ ಕ್ಷಮಿಸು. ನಾವು ಪರರನ್ನು ಕ್ಷಮಿಸುವಂತೆ ನಮ್ಮನ್ನು ನೀ ಕ್ಷಮಿಸು. ದುರ್ಬಲರು ನಾವು ಮಾನವರು, ಸೈತಾನ್ ಶೋಧನೆ ಹಿಂದೆಮ್ಮ. ದುರ್ಬಲರು ನಾವು ಮಾನವರು, ಸೈತಾನ್ ಶೋಧನೆ ಹಿಂದೆಮ್ಮ. ನಾವು ಬಾಧಿಸಲ್ಪಡದಂತೆ ಕೇಡಿಗನಿಂದ ಕಾಪಾಡು. ನಾವು ಬಾಧಿಸಲ್ಪಡದಂತೆ ಕೇಡಿಗನಿಂದ ಕಾಪಾಡು. ಪ್ರಭು ಸಕಲ ಕೇಡುಗಳಿಂದ ನಮ್ಮನ್ನು ರಕ್ಷಿಸರೆಂದು ಪ್ರಾರ್ಥಿಸುತ್ತೇವೆ. ನಿಮ್ಮ ದಯೆಯ ನೆರವನ್ನು ಪಡೆದು ಪಾಪದಿಂದ ಸದಾ ವಿಮುಕ್ತರಾಗಿ ಎಲ್ಲ ಸಂಕಷ್ಟಗಳಿಂದ ಸುರಕ್ಷಿತರಾಗಿರುವಂತೆ ನಮ್ಮ ಜೀವಮಾನದಲ್ಲಿ ಶಾಂತಿಯನ್ನು ದಯೆಯಿಂದ ಕರುಣಿಸಿರಿ. ನಾವು ಸ್ವರ್ಗಾನಂದವನ್ನು ನಮ್ಮ ರಕ್ಷಕ ಯೇಸು ಕ್ರಿಸ್ತರ ಆಗಮನವನ್ನು ನಿರೀಕ್ಷಿಸುತ್ತಿದ್ದೇವೆ. ಅಲ್ಪವೂ ಮಿಗವು ನೀವೇ, ನಿಮ್ಮ ರಾಜ್ಯಕ್ಕೆ ಅಂತ್ಯವಿರದಂತೆ. ಅಲ್ಪವೂ ಮಿಗವು ನೀವೇ, ನಿಮ್ಮ ರಾಜ್ಯಕ್ಕೆ ಅಂತ್ಯವಿರದಂತೆ. ಅಧಿಕಾರವು ಮಹಿಮೆಯು ನಿನಗೆ ಸಲ್ಲಲಿ ನಿರುತ್ತವು ನಿಮಗೆ. ಪ್ರಭು ಯೇಸು ಕ್ರಿಸ್ತರೇ, ನಿಮ್ಮ ಪ್ರೇಷಿತರಿಗೆ ನಿಮಗೆ ಶಾಂತಿಯನ್ನು ಬಿಟ್ಟು ಹೋಗುತ್ತೇನೆ, ನನ್ನ ಶಾಂತಿಯನ್ನು ನಿಮಗೆ ಕೊಡುತ್ತೇನೆಂದು ಹೇಳಿದ್ದೀರಿ. ನಮ್ಮ ಪಾಪಗಳನ್ನು ಲಕ್ಷಿಸದೆ ನಿಮ್ಮ ಧರ್ಮಸಭೆಯ ವಿಶ್ವಾಸವನ್ನು ಈಕ್ಷಿಸಿರಿ. ಅದಕ್ಕೆ ನಿಮ್ಮ ಚಿತ್ತದ ಪ್ರಕಾರ ಶಾಂತಿಯನ್ನು ಐಕ್ಯತೆಯನ್ನು ದಯೆಯಿಂದ ದಯಪಾಲಿಸಿರಿ. ಯುಗ ಯುಗಾಂತರಕ್ಕೂ ಜೀವಿಸಿ ಆಳುವ ನಿಮ್ಮನ್ನು ಪ್ರಾರ್ಥಿಸುತ್ತೇವೆ. ಆಮೆನ್. ಪ್ರಭುವಿನ ಶಾಂತಿ ಸದಾ ನಿಮ್ಮಲ್ಲಿರಲಿ, ನಿಮ್ಮ ಆತ್ಮದೊಡನೆ ಇರಲಿ. ಪರಸ್ಪರ ಶಾಂತಿಯನ್ನು ಕೋರೋಣ. ಲೋಕದ ಪಾಪಗಳನ್ನು ಪರಿಹರಿಸುವ ದೇವರ ಕುರಿಮರಿಯೇ, ನಮಗೆ ದಯೆ ತೋರಿ. ಲೋಕದ ಪಾಪಗಳನ್ನು ಪರಿಹರಿಸುವ ದೇವರ ಕುರಿಮರಿಯೇ, ನಮಗೆ ದಯೆ ತೋರಿ. ಲೋಕದ ಪಾಪಗಳನ್ನು ಪರಿಹರಿಸುವ ದೇವರ ಕುರಿಮರಿಯೇ, ನಮಗೆ ಶಾಂತಿ ನೀಡಿರಿ.
ಇಗೋ ದೇವರ ಕುರಿಮರಿ, ಇಗೋ ಇವರೇ ಲೋಕದ ಪಾಪಗಳನ್ನು ಪರಿಹರಿಸುವವರು. ಕುರಿಮರಿಯ ಭೋಜನಕ್ಕೆ ಆಹ್ವಾನಿತರು ಭಾಗ್ಯವಂತರು. ಪ್ರಭು, ತಾವು ನನ್ನ ಮನೆಯನ್ನು ಪ್ರವೇಶಿಸಲು ನಾನು ಪಾತ್ರನಲ್ಲ, ಆದರೆ ತಾವು ಒಂದೇ ಒಂದು ಮಾತು ನುಡಿಯಿರಿ, ನನ್ನ ಆತ್ಮವು ಸ್ವಸ್ಥವಾಗುವುದು. ಮಾತಾಡು ಮನವೇ, ನನ್ನ ಒಲವನ್ನು ಕೇಳು, ನನ್ನ ಅವನ ಒಲವು ಏನಿದಾದ ಬಲದೂರ ಮುಗಿಲು. ನನ್ನ ಒಲವನ್ನು ಹೇಳು, ನನ್ನ ಅವನ ಒಲವು ಏನಿದಾದ ಬಲದೂರ ಮುಗಿಲು, ಏನಿದಾದ ಬಲದೂರ ಮುಗಿಲು. ನಿನ್ನೊಡನೆ ನಾನು, ನಿನ್ನಲ್ಲಿ ನಾನು, ನಾನೇ ನೀನಾಗುವೆ. ನನ್ನೊಡನೆ ನೀನು, ನನ್ನೊಳಗೆ ನೀನು, ನನ್ನಿನೆಯ ನೀನಾಗುವೆ. ನನ್ನ ಮನವು ಮೇಡಿದಿದೆ ಕ್ರಿಸ್ತ, ನಿನಗಾಗಿ ನಾ ಮಾಡುವೆ. ನನ್ನ ಮನವು ಮೇಡಿದಿದೆ ಕ್ರಿಸ್ತ, ನಿನಗಾಗಿ ನಾ ಮಾಡುವೆ. ಮಾತಾಡು ಮನವೇ, ನನ್ನ ಒಲವನ್ನು ಕೇಳು, ನನ್ನ ಅವನ ಒಲವು ಏನಿದಾದ ಬಲದೂರ ಮುಗಿಲು, ಏನಿದಾದ ಬಲದೂರ ಮುಗಿಲು. ಪ್ರಾರ್ಥಿಸೋಣ. ಸರ್ವಶಕ್ತ ದೇವರೇ, ಪುನೀತ ಸಂತ ಅಂತೋನಿಯವರ ಹಬ್ಬವನ್ನು ಕೊಂಡಾಡುತ್ತಿರುವ ಇಂದು ಸ್ವರ್ಗೀಯ ಔತಣದಲ್ಲಿ ಪಾಲ್ಗೊಳ್ಳುವ ನಮ್ಮೆಲ್ಲರಿಗೂ ಉನ್ನತದಿಂದ ಲಭಿಸುವ ಶಕ್ತಿಯನ್ನು ದೃಢಪಡಿಸಿ ಹೆಚ್ಚಿಸಿರಿ. ಹೀಗೆ ವಿಶ್ವಾಸದ ಕೊಡುಗೆಯನ್ನು ಸಮಗ್ರವಾಗಿ ಕಾಪಾಡಿಕೊಂಡು ನೀವು ನಮಗಾಗಿ ನಿರ್ಮಿಸಿರುವ ರಕ್ಷಣಾ ಪದದಲ್ಲಿ ನಾವು ಮುನ್ನಡೆಯುವಂತೆ ಮಾಡಿರಿ. ನಮ್ಮ ಪ್ರಭು ಕ್ರಿಸ್ತನ ಮುಖಾಂತರ ನಿಮ್ಮನ್ನು ಪ್ರಾರ್ಥಿಸುತ್ತೇವೆ. ಸಂತ ಅಂತೋನಿಯವರ ನವೇನ ಪ್ರಾರ್ಥನೆ. ನಮ್ಮ ಪಾಲಕರಾದ ಸಂತ ಅಂತೋನಿಯವರೇ, ನಮ್ಮ ಪಾಲಕರಾದ ಸಂತ ಅಂತೋನಿಯವರೇ, ನಮ್ಮ ಪಾಲಕರಾದ ಸಂತ ಅಂತೋನಿಯವರೇ, ಸಂತ ಅಂತೋನಿಯವರೇ, ದೇವರ ಪೂಜ್ಯ ಸೇವಕರೇ, ನೀವು ಪವಾಡ ಪುರುಷರೆಂದು ಪ್ರಖ್ಯಾತಿ ಪಡೆದಿರುವಿರಿ. ನಿಮ್ಮ ನಿಷ್ಠಾವಂತ ಭಕ್ತರೆಲ್ಲರೂ ನಿಮ್ಮನ್ನು ಕೊಂಡಾಡುತ್ತಾರೆ. ನಿಮ್ಮ ಪಾದ ಸನ್ನಿಧಿಗೆ ಬಂದಿರುವ ನಮ್ಮನ್ನು ವೀಕ್ಷಿಸಿರಿ. ನಮ್ಮ ಪೂರ್ಣ ಭರವಸೆಯನ್ನು ನಿಮ್ಮಲ್ಲಿ ಇಟ್ಟಿದ್ದೇವೆ. ನಮಗೆ ಅವಶ್ಯವಾಗಿರುವ ಕೃಪಾವರಗಳನ್ನು ಕ್ರಿಸ್ತ ಯೇಸು ಕ್ರಿಸ್ತರಿಂದ ಪಡೆದು ನಮಗೆ ದಯಪಾಲಿಸಲು ಬೇಡಿಕೊಳ್ಳುತ್ತೇವೆ. ನಮ್ಮ ಈ ಕೋರಿಕೆಯನ್ನು ತಿರಸ್ಕರಿಸದಿರಿ. ಆಮೇನ್. ಕರುಣಾಳು ಯೇಸುವೆ, ನಮ್ಮ ಆತ್ಮದ ಏಕೈಕ ಹಾಗೂ ಸುಭದ್ರ ಆಸರೆ ನೀವು,
ನಿಮ್ಮ ಚರಣಾರವಿಂದಕ್ಕೆ ನಾವು ಮಣಿಯುತ್ತೇವೆ. ಸಂತ ಅಂತೋಣಿಯವರ ಹೃದಯದಲ್ಲಿದ್ದ ಆ ಪ್ರತಿಮಾ ಪ್ರೇಮದ ಮೂಲಕ ಹಾಗೂ ನೀವು ಬಾಲರ ರೂಪದಲ್ಲಿ ಅವರಿಗೆ ಪ್ರತ್ಯಕ್ಷರಾಗಿ ಅವರನ್ನು ಸಂತೈಸಿ ಹರಸಿ ಅವರಲ್ಲಿ ನೀವು ತೋರಿಸಿದ ಪ್ರೇಮ ಅಪಾರ. ಆದ್ದರಿಂದ ನಾವು ನಿಮ್ಮಲ್ಲಿ ವಿನಯದಿಂದ ಪ್ರಾರ್ಥಿಸುತ್ತೇವೆ. ನಮ್ಮ ಎಲ್ಲ ಅವಶ್ಯಕತೆಯಲ್ಲೂ ಆತಂಕದಲ್ಲೂ ನಮಗೆ ಸಂರಕ್ಷಣೆಯನ್ನು ಮತ್ತು ನೆಮ್ಮದಿಯನ್ನು ದಯಪಾಲಿಸಿರಿ. ನಿಮ್ಮನ್ನು ನಾವು ನಂಬಿದ್ದೇವೆ, ನಿಮ್ಮಲ್ಲೇ ನಮ್ಮ ಭರವಸೆ ನಿಟ್ಟಿದ್ದೇವೆ. ಆಮೀನ್. ಸಂತ ಅಂತೋಣಿಯವರ ಮುಖಾಂತರ ಯೇಸು ಕ್ರಿಸ್ತರಿಗೆ ನಮ್ಮನ್ನೇ ಸಮರ್ಪಿಸೋಣ. ಸಂತ ಅಂತೋಣಿಯವರೇ, ನಿಮ್ಮ ಕರೆಗಳಲ್ಲಿ ಬಾಲಕ ಯೇಸುವನ್ನು ಪಡೆಯುವ ಅಪೂರ್ವ ಭಾಗ್ಯವನ್ನು ಗಳಿಸಿದ್ದೀರಿ. ನಿಮ್ಮ ಬಲಾಢ್ಯ ಆಶ್ರಯದಲ್ಲಿ ನಮ್ಮನ್ನು ಸ್ವೀಕರಿಸಿರಿ ಎಂದು ನಿಮ್ಮನ್ನು ನಾವಿಂದು ಪ್ರಾರ್ಥಿಸುತ್ತೇವೆ. ನಮಗೆ ಕರುಣೆ ತೋರಿ ನಮ್ಮ ಅತ್ಯವಶ್ಯಕತೆಯಲ್ಲಿ ನಮ್ಮ ಸಹಾಯಕ್ಕೆ ಧಾವಿಸಿರಿ. ನಮ್ಮ ಹೃದಯದಲ್ಲಿರುವ ಪಾಪಗಳನ್ನು ತೊಡೆದು ಹಾಕಿ ನಾವು ನಮ್ಮ ಪಾಪಗಳಿಗೆ ನಿಜವಾದ ಪಶ್ಚಾತ್ತಾಪ ಪಟ್ಟು ಸನ್ಮಾರ್ಗದಲ್ಲಿ ನಡೆಯಲು ಯೇಸುವಿನಲ್ಲಿ ಬೆನ್ನಯಿಸಿರಿ. ದೇವರಿಗಾಗಿ ಮತ್ತು ನೆರೆಹೊರೆಯವರಿಗಾಗಿ ಶ್ರೇಷ್ಠ ಪ್ರೇಮವು ನಮ್ಮಲ್ಲಿ ಒಲಿಯುವಂತೆ ಮಾಡಿರಿ. ಪ್ರತಿದಿನವೂ ದೇವರ ಸೇವೆಯನ್ನು ನಿಷ್ಠೆಯಿಂದ ಮಾಡುತ್ತಾ ನಿಮ್ಮೊಂದಿಗೆ ಅವರನ್ನು ಸ್ತುತಿಸಿ ಆನಂದಿಸುವ ಭಾಗ್ಯವನ್ನು ಕರುಣಿಸಿರಿ. ಆಮೇನ್. ಸಂತ ಅಂತೋಣಿಯವರೇ, ಪ್ರಭು ಯೇಸುವಿನ ಮೇಲೆ ಅಪಾರ ವಿಶ್ವಾಸವನ್ನಿಟ್ಟು ನಿಮ್ಮನ್ನೇ ಅವರಿಗೆ ಅರ್ಪಿಸಿದಿರಿ. ಅವರ ಪ್ರೀತಿಗಾಗಿ ಸರ್ವರನ್ನು ಪ್ರೀತಿಸಿದಿರಿ. ನಿಮ್ಮ ಆದರ್ಶವನ್ನು ಅನುಸರಿಸಿ ನಾವು ಸಹ ಅನ್ಯೋನ್ಯತೆಯಿಂದ ಬಾಳುವಂತೆ ಸಂತ ಅಂತೋಣಿಯವರೇ ನಮಗಾಗಿ ಪ್ರಾರ್ಥಿಸಿರಿ. ಸಂತ ಅಂತೋಣಿಯವರೇ, ನೀವು ದೇವರ ವಾಕ್ಯದ ಅರ್ಥವನ್ನು ತಿಳಿದು ದಿವ್ಯ ಜ್ಞಾನ ದೀಪವನ್ನು ಎಲ್ಲೆಲ್ಲೂ ಬೆಳಗಿಸಿದಿರಿ. ನಮ್ಮಲ್ಲಿರುವ ಅಜ್ಞಾನ, ಅಪನಂಬಿಕೆ, ಅಬದ್ಧ ಅಭಿಪ್ರಾಯಗಳು ದೂರವಾಗುವಂತೆ ಸಂತ ಅಂತೋಣಿಯವರೇ ನಮಗಾಗಿ ಪ್ರಾರ್ಥಿಸಿರಿ. ಸಂತ ಅಂತೋಣಿಯವರೇ, ನಿಮ್ಮ ನಂಬಿಕೆಯಿಂದ ಸಮುದ್ರದ ಅಲೆಗಳು ಬಿರುಗಾಳಿಯು ಶಾಂತವಾದವು. ಈ ಧರ್ಮ ಕೇಂದ್ರದ ಕುಟುಂಬಗಳಲ್ಲಿರುವ ಸಂಶಯದ ಸುಳಿ, ಭಿನ್ನತೆಯ ಬೆಂಕಿಯನ್ನು ಶಮಿಸಿ ಐಕ್ಯತೆಯ ಅನ್ಯೋನ್ಯತೆಯನ್ನು ಹಾಗೂ ಪ್ರೀತಿಯನ್ನು ವೃದ್ಧಿಗೊಳಿಸಲೆಂದು ಸಂತ ಅಂತೋಣಿಯವರೇ ನಮಗಾಗಿ ಪ್ರಾರ್ಥಿಸಿರಿ. ಸಂತ ಅಂತೋಣಿಯವರೇ, ನಿಮ್ಮ ನೆರವಿನಿಂದ ಕಳೆದು ಹೋದ ವಸ್ತುಗಳು ಸಿಕ್ಕುವು. ನಾವು ಕಳೆದುಕೊಂಡ ವಸ್ತುಗಳು ಮಾತ್ರವಲ್ಲ, ಬೆಳೆಸಿಕೊಳ್ಳಬೇಕಾದ ವಿಶ್ವಾಸ, ನಂಬಿಕೆ, ಪ್ರೀತಿಯನ್ನು, ಇತರ ಸುಗುಣಗಳನ್ನು ಗಳಿಸಿಕೊಡಿ ಎಂದು ಪ್ರಾರ್ಥಿಸೋಣ. ಸಂತ ಅಂತೋಣಿಯವರೇ ನಮಗಾಗಿ ಪ್ರಾರ್ಥಿಸಿರಿ. ಸಂತ ಅಂತೋಣಿಯವರೇ, ನೀವು ರೋಗಿಗಳಿಗೆ ಆರೋಗ್ಯವನ್ನು, ಸತ್ತವರಿಗೆ ಜೀವವನ್ನು ದಯಪಾಲಿಸಿದಿರಿ. ನಮ್ಮ ಕುಟುಂಬಗಳಲ್ಲಿರುವ ರೋಗ ರುಜಿನವನ್ನು, ಪಾಪದ ಸ್ವಭಾವವನ್ನು ನೀಗಿಸಿ ನಮ್ಮನ್ನು ಯೋಗ್ಯ ಭಕ್ತರನ್ನಾಗಿ ಮಾಡಿರಿ ಎಂದು ಪ್ರಾರ್ಥಿಸುತ್ತೇವೆ. ಸಂತ ಅಂತೋಣಿಯವರೇ ನಮಗಾಗಿ ಪ್ರಾರ್ಥಿಸಿರಿ. ಸಂತ ಅಂತೋಣಿಯವರೇ, ವಿಶೇಷ ರೀತಿಯಲ್ಲಿ ಕೊರೋನಾ ವೈರಸ್ನಿಂದ ನರಳುತ್ತಿರುವ ಪ್ರತಿಯೊಬ್ಬರನ್ನು ಗುಣಪಡಿಸಿರಿ. ಈ ಸೋಂಕಿನಿಂದ ಕಷ್ಟಪಡುತ್ತಿರುವ, ಭಯದಲ್ಲಿರುವಂಥ ಪ್ರತಿಯೊಬ್ಬರನ್ನು ಆಶೀರ್ವದಿಸಿ ಗುಣಪಡಿಸಿ ನಿಮ್ಮ ಅದ್ಭುತದಿಂದ ಎಲ್ಲರನ್ನೂ ಆಶೀರ್ವದಿಸಿ ಗುಣಪಡಿಸಬೇಕೆಂದು ಪ್ರಾರ್ಥಿಸುತ್ತೇವೆ. ಸಂತ ಅಂತೋಣಿಯವರೇ ನಮಗಾಗಿ ಪ್ರಾರ್ಥಿಸಿರಿ. ಸಂತ ಅಂತೋಣಿಯವರ ಮನವಿ ಮಾಡಿ ಸ್ವಾಮಿ ದಯತೋರಿ, ಸ್ವಾಮಿ ದಯತೋರಿ, ಕ್ರಿಸ್ತರೇ ದಯತೋರಿ, ಕ್ರಿಸ್ತರೇ ದಯತೋರಿ, ಕ್ರಿಸ್ತರೇ ನಮ್ಮನ್ನು ಆಲಿಸಿರಿ, ಕ್ರಿಸ್ತರೇ ನಮ್ಮ ಪ್ರಾರ್ಥನೆಯನ್ನು ಚೆನ್ನಾಗಿ ಆಲೈಸಿರಿ. ಪರಲೋಕದ ಪಿತ ದೇವರೇ ನಮಗೆ ದಯತೋರಿ. ಲೋಕ ರಕ್ಷಕರಾದ ಸುತ್ತ ದೇವರೇ ನಮಗೆ ದಯತೋರಿ ಸ್ವಾಮಿ. ಪವಿತ್ರಾತ್ಮ ದೇವರೇ ನಮಗೆ ದಯತೋರಿ ಸ್ವಾಮಿ. ಪರಮತೀತ್ವ ದೇಕ ದೇವರೇ ನಮಗೆ ದಯತೋರಿ ಸ್ವಾಮಿ. ಜನ್ಮ ಪಾಪಲು ಉದ್ಭವಿಸಿದ ಸಂತ ಮರಿಯಮ್ಮನವರೇ ನಮಗೆ ಪ್ರಾರ್ಥಿಸಿರಿ. ಸಂತ ಅಂತೋಣಿಯವರೇ ನಮಗಾಗಿ ಪ್ರಾರ್ಥಿಸಿರಿ. ಯೇಸು ಸ್ವಾಮಿಯ ಪ್ರಿಯ ಸಂತರೇ ನಮಗಾಗಿ ಪ್ರಾರ್ಥಿಸಿರಿ. ಯೇಸು ಸ್ವಾಮಿಯನ್ನು ಕರದಲ್ಲಿ ಪಡೆದ ಸಂತರೇ ನಮಗಾಗಿ ಪ್ರಾರ್ಥಿಸಿರಿ. ಆದರ್ಶ ಸನ್ಯಾಸಿಯಾಗಿ ಬಾಳಿದ ಸಂತರೇ ನಮಗಾಗಿ ಪ್ರಾರ್ಥಿಸಿರಿ. ಸುವಾರ್ತೆ ಸಾರಲು ಶ್ರಮಿಸಿದ ಸಂತರೇ ನಮಗಾಗಿ ಪ್ರಾರ್ಥಿಸಿರಿ. ಪರಸೇವೆಯಲ್ಲಿ ನಿರತರಾದ ಸಂತರೇ ನಮಗಾಗಿ ಪ್ರಾರ್ಥಿಸಿರಿ. ಸಕಲ ಸುಗುಣಗಳ ಗಣಿಯಾದ ಸಂತರೇ ನಮಗಾಗಿ ಪ್ರಾರ್ಥಿಸಿರಿ. ಪ್ರಖ್ಯಾತ ಪವಾಡ ಪುರುಷರಾದ ಸಂತರೇ ನಮಗಾಗಿ ಪ್ರಾರ್ಥಿಸಿರಿ. ಪಾಪಿಗಳಿಗೆ ದಾರಿ ದೀಪವಾದ ಸಂತರೇ ನಮಗಾಗಿ ಪ್ರಾರ್ಥಿಸಿರಿ. ರೋಗಿಗಳಿಗೆ ಸಜ್ಜೀವಿನಿಯಾದ ಸಂತರೇ ನಮಗಾಗಿ ಪ್ರಾರ್ಥಿಸಿರಿ. ಕಳೆದುದನ್ನು ಕಂಡುಕೊಡುವ ಸಂತರೇ ನಮಗಾಗಿ ಪ್ರಾರ್ಥಿಸಿರಿ. ದುಃಖಿತರಿಗೆ ಉಪಶಮಿಕರಾದ ಸಂತರೇ ನಮಗಾಗಿ ಪ್ರಾರ್ಥಿಸಿರಿ. ನಮ್ಮೆಲ್ಲರ ಪಾಲಕರಾಗಿರುವ ಸಂತರೇ ನಮಗಾಗಿ ಪ್ರಾರ್ಥಿಸಿರಿ. ಸರ್ವಶಕ್ತ ದೇವರೇ, ಸಂತ ಅಂತೋಣಿಯವರು ನಿಮ್ಮ ಮಹಿಮೆಯನ್ನು ಹರಡಿದರು.
ನಿಮ್ಮ ಕರುಣೆಯನ್ನು ಕಾರ್ಯರೂಪದಲ್ಲಿ ತೋರ್ಪಡಿಸಿದರು. ಈ ಸಂತರ ಗುಣಗಾನ ಮಾಡುತ್ತಿರುವ ನಾವು ಅವರ ಪುಣ್ಯ ಫಲಗಳ ಮುಖಾಂತರ ನಾವು ನಂಬಿಕೆಯಿಂದ ಕೇಳುವುದನ್ನು ದಯಪಾಲಿಸಿರಿ. ನಮ್ಮ ಪ್ರಭು ಯೇಸು ಕ್ರಿಸ್ತರ ಮುಖಾಂತರ ನಿಮ್ಮನ್ನು ಪ್ರಾರ್ಥಿಸುತ್ತೇವೆ. ಆಮೆನ್. ಪ್ರತ್ಯೇಕ ಉಪಕಾರಕ್ಕಾಗಿ ಪ್ರಾರ್ಥನೆ. ಓ ಸಂತ ಅಂತೋಣಿಯವರೇ, ಅನಂತ ಅದ್ಭುತಗಳನ್ನು ನಡೆಸುವ ಪವಾಡ ಪುರುಷರೇ, ಬಡವರ ಮೇಲೆ ಹೆಚ್ಚು ಪ್ರೀತಿಯುಳ್ಳವರೇ, ನಿಮ್ಮಲ್ಲಿಗೆ ಬರುವವರಿಗೆ ಉಪಕಾರವನ್ನು ದಯಪಾಲಿಸಿರಿ. ದಿವ್ಯ ಯೇಸು ಬಾಲರನ್ನು ನಿಮ್ಮ ಕೈಯಲ್ಲಿ ಪಡೆಯಲು ಪಾತ್ರರಾದವರೇ, ನಮ್ಮ ಕಷ್ಟ ಕಾರ್ಪಣ್ಯಗಳಲ್ಲಿ ನೆರವಾಗಲು ನಿಮಗೆ ಆಸಕ್ತಿ ಇದೆ ಎಂದು ಯೇಸುವಿನ ಬಳಿ ನೀವು ನಮಗಾಗಿ ಪ್ರಾರ್ಥಿಸುವಿರೆಂದು ನಮಗೆ ಪೂರ್ಣ ನಂಬಿಕೆ ಇದೆ. ನಾವು ಈಗ ನಿಮ್ಮಲ್ಲಿ ಬೇಡಿಕೊಳ್ಳುವ ಉಪಕಾರವನ್ನು ನಮಗೆ ದಯಪಾಲಿಸಿರಿ. ಓ ಮಹಿಮೆ ಹೊಂದಿದ ಸಂತ ಅಂತೋಣಿಯವರೇ, ನೀವು ನಮಗೆ ಈ ಉಪಕಾರವನ್ನು ಮಾಡಿಕೊಟ್ಟದಲ್ಲಿ ನಿಮಗೆ ಪ್ರಿಯವಾದ ಬಡವರಿಗೆ ನಾವು ರೊಟ್ಟಿಯನ್ನು ದಾನ ಮಾಡುವೆವು. ನಮ್ಮ ಕರ್ತ ಯೇಸುವಿನ ಮುಖಾಂತರ. ಆಮೇನ್. ಸ್ವರ್ಗದಲ್ಲಿರುವ ನಮ್ಮ ತಂದೆಯೇ, ನಿಮ್ಮ ನಾಮ ಪೂಜಿತವಾಗಲಿ, ನಿಮ್ಮ ರಾಜ್ಯ ಬರಲಿ, ನಿಮ್ಮ ಚಿತ್ತ ಸ್ವರ್ಗದಲ್ಲಿ ನೆರವೇರುವ ಪ್ರಕಾರ ಈ ಭೂಮಿಯಲ್ಲೂ ನೆರವೇರಲಿ. ನಮ್ಮ ಅನುದಿನದ ಆಹಾರವನ್ನು ಇಂದು ನಮಗೆ ನೀಡಿರಿ. ನಮಗೆ ತಪ್ಪು ಮಾಡಿದವರನ್ನು ನಾವು ಕ್ಷಮಿಸುವ ಪ್ರಕಾರ ನಮ್ಮ ಪಾಪಗಳನ್ನು ಕ್ಷಮಿಸಿರಿ. ನಮ್ಮನ್ನು ಶೋಧನೆಗೊಳಪಡಿಸದೆ ಕೇಡಿನಿಂದ ನಮ್ಮನ್ನು ರಕ್ಷಿಸಿರಿ. ನಮೋ ಮರಿಯ, ಪ್ರಸಾದ ಪೂರ್ಣಿ, ಕರ್ತರು ನಿಮ್ಮೊಡನೆ ಇದ್ದಾರೆ. ಸ್ತ್ರೀಯರಲ್ಲಿ ನೀವು ಧನ್ಯರು ಮತ್ತು ನಿಮ್ಮ ಉದರದ ಫಲವಾದ ಯೇಸು ಧನ್ಯರು. ಸಂತ ಮರಿಯ ದೇವಮಾತೆ, ಪಾಪಿಗಳಾಗಿರೋ ನಮಗಾಗಿ ಈಗಲೂ ನಮ್ಮ ಮರಣದ ಸಮಯದಲ್ಲಿಯೂ ಪ್ರಾರ್ಥಿಸಿರಿ. ಆಮೆನ್. ಪಿತನಿಗೂ ಸುತನಿಗೂ ಪವಿತ್ರಾತ್ಮರಿಗೂ ಮಹಿಮೆಯಾಗಲಿ. ಆದ್ದರಿಂದ ಆಂತರಿಕ ಸ್ತೋತ್ರ ಉಂಟಾಗಲಿ. ಆತ್ಮೀಯರೇ, ನಿಮಗೆಲ್ಲರಿಗೂ ಈ ಒಂದು ಹಬ್ಬದ ಶುಭಾಶಯವನ್ನು ಕೋರುತ್ತೇನೆ. ಸಂತ ಅಂತೋಣಿಯವರ ಪ್ರಾರ್ಥನೆಯ ಮುಖಾಂತರ ದೇವರು ನಮ್ಮೆಲ್ಲರನ್ನು, ನಮ್ಮೆಲ್ಲ ಕುಟುಂಬಗಳನ್ನು, ಎಲ್ಲ ಜನರನ್ನು, ಈ ಲೋಕದ ಎಲ್ಲರನ್ನೂ ಆಶೀರ್ವದಿಸಿದ್ದಾರೆ. ಇದು ನಮ್ಮ ವಿಶ್ವಾಸ. ನಿಮಗೆಲ್ಲರಿಗೂ ನನ್ನ ಹೃತ್ಪೂರ್ವಕ ವಂದನೆಯನ್ನು ನಾನು ಸಲ್ಲಿಸುತ್ತೇನೆ. ವಂದನೆಗಳು. ಅದೇ ರೀತಿ ಈ ದಿನಕ್ಕೆ ಮುಖ್ಯವಾಗಿ ಈ ಬಲಿಪೂಜೆಗೆ ತಯಾರಿಸಿದಂತಹ ಪ್ರತಿಯೊಬ್ಬರಿಗೂ ನನ್ನ ಕೃತಜ್ಞತೆಯನ್ನು ಸಲ್ಲಿಸುತ್ತೇನೆ. ಈ ಬಲಿಪೂಜೆಯಲ್ಲಿ ಭಾಗವಹಿಸಿದಂತಹ ಭಾಸ್ಕರ್ ಗಾಯನ ತಂಡ ಅವರಿಗೆ ನನ್ನ ಹೃತ್ಪೂರ್ವಕ ವಂದನೆಗಳು. ಪೀಠ ಸೇವಕರಾದ ಅಲೆಕ್ಸಾಂಡರ್ ಮತ್ತು ಸುಪ್ರಿಯಾ ಇವರಿಗೂ, ಈ ಒಂದು ವ್ಯವಸ್ಥೆಯನ್ನು ಮಾಡಿಕೊಟ್ಟಂತಹ ನಮ್ಮ ಉಪದೇಶಿ ಮರಿಯಪ್ಪ ಅವರಿಗೂ, ಅಂತೋಣಿ ಅವರಿಗೂ, ಪ್ರತ್ಯೇಕವಾಗಿ ಇದನ್ನು ವೀಕ್ಷಿಸಲು ನಮಗೆ ಸಹಕಾರ ನೀಡಿದಂತಹ IBC ವರ್ಲ್ಡ್ ನ್ಯೂಸ್ ಇದರ ಪ್ರಾಯೋಜಕರಾದ ಮಿಸ್ಟರ್ ಬೆನೆಡಿಕ್ಟ್ ಅವರ ತಂಡದವರಿಗೂ ನಮ್ಮ ಹೃತ್ಪೂರ್ವಕ ವಂದನೆಗಳನ್ನು ನಾವು ಸಲ್ಲಿಸುತ್ತೇವೆ. My dear friends in Jesus Christ, it's an opportunity for all of us to be part of this Eucharistic celebration, especially of St. Anthony at Betedal Sur, a powerful saint, a saint who works wonders. I take this opportunity to verbalize my sentiments of gratitude for all those who are present here, especially our choir master Bhaskar, our altar servers Alexander and Supriya, our sacristan Mr. Mariappa, our electrician Mr. Antoni, and all our villagers. Especially word of thanks to Mr. Benedict, the World News, IBC World News Broadcasting. I take this opportunity to specially thank them for having taken this keen interest to travel all the way. Just yesterday night we had been in contact and he has made it possible to come over here and stream it live for everybody. May St. Anthony especially bless him in whatever task that he takes up. And I also verbalize my thanks to Mr. Verghese, Thomas Verghese, India Catholic Matters, for his genuine contribution for the growth of this parish. I take this opportunity to thank everybody who have made it possible to view this and obtain the richest blessing of St. Anthony even to this time. May God bless all of us. Let's all stand for the final blessing.
ಪ್ರಭು ನಿಮ್ಮೊಡನೆ ಇರಲಿ. ನಿಮ್ಮ ಆತ್ಮದೊಡನೆಯೂ ಇರಲಿ. ತಲೆಬಾಗಿ ದೇವರ ಆಶೀರ್ವಾದವನ್ನು ಕೋರೋಣ. ಕರ್ತರಾದ ಯೇಸು ಕ್ರಿಸ್ತರು ನಿಮ್ಮನ್ನು ಪೋಷಿಸಲು ನಿಮ್ಮ ಮಧ್ಯದಲ್ಲೂ, ನಿಮ್ಮನ್ನು ಕಾಪಾಡಲು ನಿಮ್ಮಲ್ಲೂ, ನಿಮಗೆ ದಾರಿ ತೋರಲು ನಿಮ್ಮ ಮುಂದೆಯೂ, ನಿಮಗೆ ಕಾವಲಾಗಿರಲು ನಿಮ್ಮ ಹಿಂದೆಯೂ, ನಿಮ್ಮನ್ನು ಆಶೀರ್ವದಿಸಲು ನಿಮ್ಮ ಮೇಲೆಯೂ ಇರುವವರಾಗಲಿ. ಸರ್ವಶಕ್ತ ದೇವರಾದ ಪಿತಾ ಮತ್ತು ಸುತ ಮತ್ತು ಪವಿತ್ರಾತ್ಮರು ನಿಮ್ಮನ್ನು ಆಶೀರ್ವದಿಸಲಿ. ಹೋಗಿ ಬನ್ನಿ, ಬಲಿ ಅರ್ಪಣೆ ಮುಗಿಯಿತು. ಹಲ್ಲೆಲೂಯಾ, ಹಲ್ಲೆಲೂಯಾ. ದೇವರಿಗೆ ಕೃತಜ್ಞತೆ ಸಲ್ಲಲಿ. ಹಲ್ಲೆಲೂಯಾ, ಹಲ್ಲೆಲೂಯಾ. ನಿನಗಾರು ದೇವರೆಂದರೆ ಯೇಸು ಎನ್ನುವೆನು. ಆತ್ಮೀಯರೇ, ಈ ವಿಶೇಷ ಆಶೀರ್ವಾದ ಪವಾಡ ಪುರುಷರಾದ ಸಂತ ಅಂತೋನಿಯವರ ಶುರುಪದ ಆಶೀರ್ವಾದವನ್ನು ನಾವು ವೈಯಕ್ತಿಕವಾಗಿ ತಲೆಬಾಗಿ ಇದನ್ನು ಪಡೆದುಕೊಳ್ಳೋಣ. ಸರ್ವಶಕ್ತ ದೇವರಾದ ಪಿತ, ಸುತ ಮತ್ತು ಪವಿತ್ರಾತ್ಮರು ನಿಮ್ಮೆಲ್ಲರನ್ನು ಆಶೀರ್ವದಿಸಿ ಕಾಪಾಡಲಿ. ಆಮೆನ್. ಓ ಸಂತರೇ, ಅಂತೋಣಿಯವರೇ, ಓ ಸಂತರೇ, ಅಂತೋಣಿಯವರೇ, ಪವಾಡ ಪುರುಷ ಅಂತೋಣಿಯವರೇ, ನಮ್ಮಯ ಪಾಲಕರೇ, ಓ ಸಂತ ಅಂತೋಣಿಯವರೇ, ಪವಾಡ ಪುರುಷ ಸಂತರೇ, ಓ ಸಂತ ಅಂತೋಣಿಯವರೇ, ಪವಾಡ ಸಂತರೇ, ನಮ್ಮ ಪಾಲಕರೇ, ನಮ್ಮ ಸ್ಫೂರ್ತಿಯೇ, ನಮ್ಮ ಪಾಲಕರೇ, ನಮ್ಮ ಸ್ಫೂರ್ತಿಯೇ, ನಮಗಾಗಿ ಪ್ರಾರ್ಥಿಸಿರಿ, ನಮಗಾಗಿ ಪ್ರಾರ್ಥಿಸಿರಿ, ನಮಗಾಗಿ ಪ್ರಾರ್ಥಿಸಿರಿ, ನಮಗಾಗಿ ಪ್ರಾರ್ಥಿಸಿರಿ. ನಮ್ಮನ್ನು ಕಾಯುವವರೇ, ನಮ್ಮನ್ನು ನಡೆಸುವವರೇ, ನಮ್ಮನ್ನು ಕಾಯುವವರೇ, ನಮ್ಮನ್ನು ನಡೆಸುವವರೇ, ಪವಾಡ ಸಂತ ಅಂತೋಣಿಯವರೇ, ನಮಗಾಗಿ ಪ್ರಾರ್ಥಿಸಿರಿ. ಪವಾಡ ಸಂತ ಅಂತೋಣಿಯವರೇ, ನಮಗಾಗಿ ಪ್ರಾರ್ಥಿಸಿರಿ. ಓ ಸಂತ ಅಂತೋಣಿಯವರೇ, ಪವಾಡ ಪುರುಷ ಅಂತೋಣಿಯವರೇ, ಓ ಸಂತ ಅಂತೋಣಿಯವರೇ, ಪವಾಡ ಪುರುಷ ಸಂತ ಅಂತೋಣಿಯವರೇ. ಹಲ್ಲೆಲೂಯಾ, 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 ಹಲ್ಲೆಲೂಯಾ. ಪುತ್ರರೊಡಗೂಡಿ ಅರಸೆ ಮನುತಾ
ಓ ಎಡಬಿಡದ ಸಹಾಯ ಮಾತೆ, ನಿಮ್ಮ ಮಕ್ಕಳಿಗಾಗಿ ಬೇಡಿಕೊಳ್ಳಿ. ಪವಿತ್ರ ಶಿಲುಬೆಯ ಗುರುತಿನ ಮೂಲಕ ನಮ್ಮ ಅವರಿಗಳನ್ನು ರಚಿಸಿರಿ. ನಮ್ಮ ಸರ್ವೇಶ್ವರ ಪಿತನ ಸುತನ ಪವಿತ್ರ ನಾಮದಲ್ಲಿ ಆಮೆನ್.